ಹೋಗ್ಲಿ, ಗಡಿಯಾರದ ಮುಳ್ಳ ಫಾಸ್ಟ್ ಆಗಿ ತಿರುಗಿಸ್ಲಾ? ವಾಚಿಂಗ್ ಪಾಟ್ ನೆವರ್ ಬಾಯ್ಲ್ಸ್ ಅನ್ನೋ ಹಾಗೆ ನೀನ ಟೈಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದಿನ್ನೂ ಸ್ಲೋ ಆದ ಹಾಗೆ ಅನ್ಸತ್ತೆ. ಹೌದು, ನಮ್ ಕೃಷ್ಣನ್ಗೆ ಏನ್ ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ? ಅರೆ, ಆ ವಿಷಯನೇ ಯೋಚನೆ ಮಾಡ್ಲಿಲ್ಲ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ಆ ಕೃಷ್ಣನ್ ಹೆಸರಿರೋ ಹಾಗೆ ಒಂದೊಳ್ಳೆ ಹೆಸರಿಡೋಣ. ಒಂದ್ ವೇಳೆ ಹುಡುಗಿ ಹುಟ್ಟಿದ್ರೆ? ಮಗ್ಳು ಹುಟ್ಟಿದ್ರು ಮಗ ಹುಟ್ಟಿದ್ರು ಕೃಷ್ಣನ್ ಹೆಸರು ಇರೋ ಹಾಗೆ ಇಡೋಣ. ಏನಂತೀರಾ? ಸರಿ ಅಂತೀನಿ. ಹೌದು, ನಿಮ್ಗೆ ಮಗ ಬೇಕಾ ಮಗ್ಳು ಬೇಕಾ? ಯಾರಾದ್ರೂ ಓಕೆ, ಬಟ್ ಶ್ಯಾಮ ತರ ಒಂದು ಕ್ಯೂಟ್ ಬೇಬಿ ಗರ್ಲ್ ಆದ್ರೆ ಚೆನ್ನಾಗಿರುತ್ತೆ. ಹಾಗೇನಲ್ಲ, ಅಖಿಲ್ ಅವ್ರ ಹಾಗೆ ಒಂದ್ ಬೇಬಿ ಬಾಯ್ ಬಂದ್ರೆ ಚೆನ್ನಾಗಿರತ್ತೆ. ಇಲ್ಲ, ಮಗಳೇ ಬೇಕು. ಇಲ್ಲ, ಮಗನೇ ಬೇಕು. ಮಗಳೇ ಬೇಕು, ಅಚ್ಚು ಶ್ಯಾಮ ಹಾಗೆ ಇರ್ಬೇಕು. ಇಲ್ಲ ಇಲ್ಲ, ಮಗನೇ ಬೇಕು, ಸೇಮ್ ಅಖಿಲ್ ಅವ್ರ ತರ ಇರ್ಬೇಕು. ಮಗಳು ಬೇಕು ಅನ್ನಲ್ಲ. ಮಗ ಅನ್ನಲ್ಲ. ನೋ, ಮಗಳು. ನೋ, ಮಗ. ಮಗನೇ ಬೇಕು. ಏನಪ್ಪಾ ಕೃಷ್ಣ, ನನ್ನ ಹೆಂಡತಿ ಯಾವತ್ತೂ ನನ್ನ ಮಾತಿಗೆ ಇಲ್ಲ ಅಂದಿಲ್ಲ. ನಾನು ಹೇಳಿದಿನೆಲ್ಲ ಕೇಳ್ತಾಳೆ, ಆದ್ರೆ ಈ ವಿಷಯಕ್ಕೆ ನನ್ನ ಮಾತು ಕೇಳಲ್ಲ ಅಂತಾಳೆ. ಅಂದ್ರೆ ನೀನ್ ಬರೋಕ್ ಮುಂಚೆನೆ ನಮ್ಮಿಬ್ಬರ ಮಧ್ಯ ಗಲಾಟೆ ತರ್ತಿದ್ಯಾ ಅಂತಾಯ್ತು. ನಿನ್ನ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಸರಿ ಬಿಡಿ, ಮೊದ್ಲು ಏನ್ ಹೆಸರಿಡೋದು ಅಂತ ಯೋಚನೆ ಮಾಡಿ. ಆ ಕೃಷ್ಣನ್ ಹೆಸರಲ್ಲಿರೋ ಎಲ್ಲಾ ಹೆಸರನ್ನು ಲಿಸ್ಟ್ ಮಾಡ್ಬಿಡಿ. ಸರಿ, ಬರಿತೀನಿ ಬಿಡು. ಅಖಿಲ್, ಹಾ, ಊಟಕ್ ಬನ್ನಿ. ಹಾ ಸರಿ, ನಡಿ. ಪೂರ್ಣ, ಅವಳದಲ್ಲಿ ಪೇನ್ ಬಂದು ಡೆಲಿವರಿಗೆ ಹೋಗ್ತಿದ್ದಾಳೆ ಅಂದ್ರೆ ಇವಳೇನ್ ಹೀಗೆ ಆರಾಮಾಗಿ ಮಲ್ಕೊಂಡಿದ್ದಾಳಲ್ಲ. ಪೂರ್ಣ, ಬಾ ಹೋಗೋಣ. ಎಲ್ಲಿಗೆ ಮೇಡಮ್? ಹಾಸ್ಪಿಟಲ್ಗೆ. ಇವಾಗ ಹಾಸ್ಪಿಟಲ್ಗ? ಯಾಕೆ ಮೇಡಮ್? ಯಾಕೆ ಅಂತಿದ್ಯಲ್ಲ ಪೂರ್ಣ, ಡೆಲಿವರಿಗೆ. ಮೇಡಮ್, ನೀವ್ ಏನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಡೆಲಿವರಿ ಅಂದ್ರೆ ಏನ್ ಮೇಡಮ್? ಅಬ್ಬಾ, ಯಾಕೆ ಹೇಳ್ತಿದೀನಿ ಅಂತ ಅರ್ಥ ಮಾಡ್ಕೋ ಪೂರ್ಣ. ನಿನ್ಗೇನೋ ಕೆಟ್ಟದಾಗುತ್ತೆ ಅಂತ ನನಗ್ ಕನ್ಸು ಬಿದ್ದಿತ್ತು. ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಪೇನ್ ಬಂದು ಆ ಟೈಮಲ್ಲಿ ಯಾರು ಇಲ್ದೇ ಇರೋದಕ್ಕೆ ನೀನ್ ಒತ್ತಾಡ್ತಾ ಇದ್ದೆ. ಅಷ್ಟ್ರಲ್ಲಾಗ್ಲೇನೆ ಹೊಟ್ಟೆಲಿರೋ ನಿನ್ ಮಗು ಕೂಡ ಅಪಾಯ ಆಗಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕ್ಷಣದಲ್ಲಿ ಪೇನ್ ಬರುತ್ತೋ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಬರೋಕ್ಕೂ ಮೊದ್ಲೇ ನಾವ್ ಹಾಸ್ಪಿಟಲ್ಗೆ ಹೋಗಿ ಕೇರ್ ತಗೊಂಡ್ರೆ ಒಳ್ಳೇದಲ್ವಾ? ನನ್ನ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಯೋಚಿಸ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಮೇಡಮ್. ಆದ್ರೆ ಯಾವ್ದೋ ಕನಸು ಬಂತು ಅಂತ ಇಷ್ಟ ಅವಸರ ಮಾಡೋದು ಯಾಕೆ ಮೇಡಮ್? ಏನ್ ಪೂರ್ಣ, ಬುದ್ಧಿ ಇಲ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರೆ ಏನೇನೋ ಕ್ವಶನ್ಸ್ ಕೇಳ್ತಿದ್ಯಲ್ಲ. ನಾನೇನೋ ನಿನ್ಗೆ ಸಹಾಯ ಮಾಡೋಣ ಅಂತ ಹೇಳಿದ್ರೆ ನೀನೇನ್ ಹೀಗ್ ಮಾತಾಡ್ತಿದ್ಯಲ್ಲ. ಅದು ಹಾಗಲ್ಲ ಮೇಡಮ್. ಏನ್ ಹಾಗಲ್ಲ? ಅರೆ, ನಿನ್ ಮಗು ಮೇಲೆ ನನ್ಗಿರೋ ಅಷ್ಟು ಜಾಗ್ರತೆ ನಿನಗಿಲ್ದಿದ್ರೆ ಹೇಗೆ? ನಾನ್ ಕಾರ್ ಹತ್ರ ವೇಟ್ ಮಾಡ್ತಿರ್ತೀನಿ, ಬೇಗ ಬಾ. ಹಾ. ಡಾಕ್ಟರ್, ಇನ್ನು ಡೆಲಿವರಿ ಆಗಿಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ. ಏನಾಯ್ತು ಡಾಕ್ಟರ್? ಲಾಸ್ಟ್ ಟೈಮ್ ಅವ್ರು ಕೆಳಗ್ ಬಿದ್ದಿದ್ರಿಂದ ಇವಾಗ ಹೀಗಾಗ್ತಿದೆ ಅನ್ಸುತ್ತೆ.
ಸಲ ಮಗು ಚೆನ್ನಾಗೇ ಆಗುತ್ತೆ, ಆದ್ರೆ ಅವಳಿಗೆ ಮತ್ತೆ ಮಗು ಆಗೋ ಅವಕಾಶ ಇರೋದಿಲ್ಲ. ಮೇಡಮ್, ಏನ್ ಪೂರ್ಣ, ಏನಾಯ್ತು? ತಲೆ ಸುತ್ತುತ್ತಿದ್ದೆ ಮೇಡಮ್. ಮೈಯೆಲ್ಲ ಒಂಥರ ಆಗ್ತಾ ಇದೆ, ಏನೇನೋ ಅನ್ನಿಸ್ತಿದೆ. ನನಗ್ ಬೇಕಾಗಿರೋದು ಅದೇನೆ. ಅಯ್ಯೋ, ಹಾಗಾಗ್ತಿದ್ಯಾ? ಬಾ ಬಾ ಬಾ. ಸಿಸ್ಟರ್, ಬಾ. ಸಿಸ್ಟರ್, ಎಕ್ಸ್ಕ್ಯೂಸ್ ಮೀ. ಸಿಸ್ಟರ್, ಹೇಳಿ. ಇವಳಿಗೆ ಹೈ BP ಬಂದಿರೋ ಹಾಗಿದೆ. ಹಾಗಾದ್ರೆ ಏನಾದ್ರೂ ಡೇಂಜರಾ? ಮಗುಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಈ ಪರಿಸ್ಥಿತಿಲಿ ಹೀಗೆ ಕಾಯೋಕ್ಕಾಗಲ್ಲ, ಬೇಗ ಸಿಸೇರಿಯನ್ ಮಾಡ್ಬೇಕು. ಹೌದಾ? ಹಾಗಾದ್ರೆ ಸಿಸೇರಿಯನ್ ಮಾಡಕ್ಕೆ ಡಾಕ್ಟರ್ ಫೋನ್ ಮಾಡಿ ಹೇಳಿ. ಸರಿ. ಹೌದು ಸಿಸ್ಟರ್, ಆಪರೇಷನ್ ಮಾಡಿ ಅಂತ ಡಾಕ್ಟರ್ ಫೋನ್ ಮಾಡಿ ಹೇಳಿ. ನನ್ ಮಗುಗೇನು ಆಗ್ಬಾರ್ದು. ಆಯ್ತು ಮೇಡಮ್, ನೀವೇನು ಭಯ ಪಡ್ಬೇಡಿ. ಡಾಕ್ಟರ್ ಆಪರೇಷನ್ಗೆ ರೆಡಿ ಮಾಡೋಕ್ ಹೇಳಿದ್ದಾರೆ, ಬನ್ನಿ ಮೇಡಮ್. ಸರಿ. ಚಿಕ್ಕಮ್ಮ ನಂಗೊಂದ್ ಸ್ವಲ್ಪ ತಮ್ಮನ್ ತೋರಿಸ್ತೀಯಾ? ಆಯ್ತಮ್ಮ, ಇನ್ ಮುಂದೆ ನಾವಿಬ್ರು ಆರಾಮಾಗಿ ಆಟಾಡ್ಕೊಂಡಿರ್ಬೋದು. ಏಯ್ ಚಿನ್ನ, ನಾನ್ ನಿನ್ ದೊಡ್ಡಪ್ಪ ಕಣೋ. ವೆಲ್ಕಮ್ ಕಂದ. ಏಯ್, ನಾನ್ ನಿನ್ ತಾತ ಕಣೋ. ನಾನ್ ನಿನ್ಗೆ ಯಾವತ್ತಿಂದ ಕಾಯ್ತಾ ಇದೀನೋ ಗೊತ್ತಾ? ಬಾ 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 ಬಾ. ನಡಿಯಮ್ಮ. ಬಾ. ಯಾಕೆ ನಿಂತ್ಬಿಟ್ರಿ? ಒಳಗಡೆ ಬನ್ನಿ. ಇವಾಗ ಹುಟ್ಟಿರೋ ಮಗುನ್ ಕರ್ಕೊಂಡ್ ಬರ್ತಿದ್ದೀನಲ್ಲ ಮೇಡಮ್, ದೃಷ್ಟಿ ತೆಗೆದ್ಮೇಲೆ ಒಳಗಡೆ ಬರ್ಬೇಕು, ಇಲ್ಲಾಂದ್ರೆ ಮಗುಗ್ ಒಳ್ಳೇದಲ್ಲ. ಇವನ್ಗೆ ನಮ್ಮಂಗೆ ಒಳ್ಳೇದಾಗ್ಬಾರ್ದು ಅಂತಾನೆ ಇದೆಲ್ಲ ಮಾಡಿದ್ದು. ಇವನಿಗ್ ದೃಷ್ಟಿ ಯಾಕೆ ತೆಗಿತೀನಿ? ದೃಷ್ಟಿ ಹಾಕ್ತೀನಷ್ಟೇ. ಒಂದ್ ಪ್ಲೇಟಲ್ಲಿ ಕುಂಕುಮದ ನೀರ್ ಜೊತೆ ಕರ್ಪೂರ ಹಚ್ಚಿ ನಿಮ್ ಕೈಯಾರೆ ದೃಷ್ಟಿ ತೆಗಿರಿ ಮೇಡಮ್. ಕರ್ಪೂರನೂ ಇಲ್ಲ, ಮಣ್ಣು ಇಲ್ಲ.
ದೃಷ್ಟಿ ತೆಗೆಯೋದ್ರಿಂದ ಒಳ್ಳೇದಾಗಲ್ಲ. ತೆಗಿತಿದ್ರೆ ಕೆಟ್ಟದೇನೋ ಆಗಲ್ಲ. ಒಳಗ್ ಬನ್ನಿ. ನೀನ್ ಯಾಕೆ ಫೀಲ್ ಆಗ್ತಿದ್ಯಾ? ದೃಷ್ಟಿ ಅಲ್ವಾ, ನಾನ್ ತೆಗಿತೀನಿ ಬಿಡು. ಇದ್ಯಾವ ತರ ದೃಷ್ಟಿ ತೆಗಿತಿದ್ಯಾ? ತೂ 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 ತೂ. ನೋಡು, ಚಿತೆ ಬೆಂಕಿ ಆದ್ರೂ ಕರ್ಪೂರದ ಬೆಂಕಿ ಆದ್ರೂ ಎರಡು ಅಗ್ನಿದೇವ್ರೆ ಕಣೆ. ಗುರುಗಳೇ, ಕಾಫಿ ಟೀ ಏನಾದ್ರೂ ತಗೋತೀರಾ? ಅದೇನು ಬೇಡಮ್ಮ, ಇದ್ರೆ ಸ್ವಲ್ಪ ಮಜ್ಜಿಗೆ ಕೊಡಿ ಸಾಕು. ವೈದೇಹಿ, ಮಜ್ಜಿಗೆ ತಗೊಂಡ್ ಬಾಮ್ಮ. ಸರಿ ಅತ್ತೆ. ಹೌದು, ನಿಮ್ ಮೊಮ್ಮಗ ಎಲ್ಲಿ ವರ್ಮ? ಅವರೇ ಕಾಣ್ತಾ ಇಲ್ಲ. ಬರ್ತಿದ್ದಾನೆ ಗುರುಗಳೇ. ಅಮ್ಮ ಶ್ಯಾಮ, ಬರ್ತಿದ್ದೀನಿ ಮಾವ. ನೋಡಿ ಗುರುಗಳೇ, ನಮ್ಮ ವಂಶೋದ್ಧಾರಕ. ಇವನ ಜಾತಕನೇ ನೀವು ನೋಡ್ಬೇಕಾಗಿರೋದು. ಹುಟ್ಟಿರೋ ಗಳಿಗೆ ಇದೆ ತಾನೇ? ಹಾ, ಇದೆ ಗುರುಗಳೇ. ತಗೊಳ್ಳಿ. ಮೂಲ ನಕ್ಷತ್ರ 2ನೇ ಪಾದ, ಸಪ್ತಮಿ ಗುರುವಾರ, ಸಮಯ ಬೆಳಗ್ಗೆ 11:45 ಗುರುಗಳೇ, ಮಜ್ಜಿಗೆ ತಗೊಳ್ಳಿ. ಇಲ್ಲಿ ಕೊಡಮ್ಮ. ವರ್ಮ ಅವರೇ, ಅದ್ಭುತ. ಮಹಾನ್ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದಾನೆ. ಈ ಮಗು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ. ಅವನ್ ಕಾಲಿಟ್ಟಿರೋ ಮನೆಯಲ್ಲಿ ಸುಖ ಸಂತೋಷ, ಆಯುರಾರೋಗ್ಯ ತುಂಬಿ ತುಳುಕುತ್ತೆ. ನನ್ ಬಂಗಾರ. ಅಷ್ಟೈಶ್ವರ್ಯನೂ ಸಿಗುತ್ತೆ. ನೀವ್ ಹೀಗೆ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಗುರುಗಳೇ. ನಾನು ನಿಮ್ ಖುಷಿಗೋಸ್ಕರ ಇದನ್ನ ಹೇಳ್ತಾ ಇಲ್ಲ, ಇರೋದ್ನ ಇರೋ ಹಾಗೆ ಹೇಳ್ತಾ ಇದ್ದೀನಿ. ಈ ಮಗುನ ಭವಿಷ್ಯ ಹೇಳ್ತಾ ಇದ್ದೀನಿ. ಅಮ್ಮ, ಅದ್ಭುತವಾದ ಗಳಿಗೆಯಲ್ಲಿ ದೇವತೆಗಳು ತಿರುಗಾಡೋ ಹೊತ್ತಲ್ಲಿ ಮಗು ಹೆತ್ತಿದೀಯ. ನಿನಗೆಲ್ಲ ಶುಭನೇ ಆಗುತ್ತೆ. ಹುಟ್ಟಿದ್ನಾ? ಹೌದು ಗುರುಗಳೇ, ಅದೇ ಸಮಯಕ್ಕೆ ಇವನು ಹುಟ್ಟಿದ್ದು. ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ. ಹತ್ರನೇ ಇದ್ದು ಇವಳ ಮಗು ಜಾತಕನ ಬದಲಾಯಿಸಿದ್ವಿ. ಮತ್ತೆ ಹೀಗಿದೆಯಲ್ಲ, ಹುಟ್ಟಿದ ಗಳಿಗೆ ಪ್ರಕಾರ ಜಾತಕ ಎಷ್ಟು ಉತ್ತಮವಾಗಿದೆಯೋ, ಮುಖ ಲಕ್ಷಣದ ಮೇಲೆ ಎಲ್ಲ ವ್ಯತಿರಿಕ್ತವಾಗಿ ವಿರುದ್ಧವಾಗಿದೆ. ಹಾಗ್ಯಾಕಿದೆ ಗುರುಗಳೇ? ನಮಗ್ ತುಂಬಾ ಭಯ ಆಗ್ತಿದೆ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ನೀವು ಗಾಬರಿ ಆಗ್ಬೇಕಾದ ಅಗತ್ಯ ಇಲ್ಲಮ್ಮ. ಮುಖ ಲಕ್ಷಣ, ಕೈರೇಖೆ ನೋಡಿ ಹೇಳೋ ಜಾತಕ ಜೀವನದ ಮೇಲೆ ಅಂತ ಪ್ರಭಾವ ತೋರ್ಸಲ್ಲ. ಹುಟ್ಟಿದ ಸಮಯನೇ ಮುಖ್ಯ. ಆ ಸಮಯದ ಆಧಾರದ ಮೇಲೆ ಜೀವನ ನಿರ್ಧಾರ ಆಗೋದು. ನೀವು ಧೈರ್ಯವಾಗಿರಿ.
ತೊಟ್ಲಿಗೆ ಹಾಕಿ ಹೆಸರಿಡಿ. ಸರಿ ಗುರುಗಳೇ. ಒಳ್ಳೇದಾಗ್ಲಿ. ಗುರುಗಳೇ, ಒಂದ್ಸಲ ನಮ್ಮ ಮಗುಗ್ ಆಶೀರ್ವಾದ ಮಾಡಿ. ಆಯುರಾರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ನಾನಿನ್ ಬರ್ತೀನಿ. ಆಗ್ಬೋದು ಗುರುಗಳೇ. ಗುರುಗಳೇ, ಉಪಹಾರ ಏನಾದ್ರೂ? ಪರವಾಗಿಲ್ಲಮ್ಮ. ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ರಾ? ಇನ್ನೂ ಇಲ್ಲ, ಹಾಕಿಸ್ಬೇಕು ಅನ್ಕೊಂಡಿದೀನಿ. ಇನ್ಯಾವಾಗಮ್ಮ? ಇವತ್ತೇ ಅಲ್ವಾ ಲಾಸ್ಟ್ ದಿನ? ನೀವು ಆಶಾ ವರ್ಕರ್ಸಾ? ಈ ವಾರ್ಡ್ಗೆ ನಾವೇ ಆಶಾ ವರ್ಕರ್. ಸ್ಕೂಲ್ ಅವ್ರು ಹೇಳಿದಿಕ್ಕೆ ಈ ಮನೇಲಿ ಮಗು ಇದೆ ಅಂತ ಗೊತ್ತಾಗಿದ್ದು. ಇನ್ ಯಾವತ್ತೂ ಪೋಲಿಯೋ ಡ್ರಾಪ್ಸ್ ವಿಷಯದಲ್ಲಿ ಲೇಟ್ ಮಾಡ್ಬಾರ್ದಮ್ಮ. ನಿಮ್ ಹೆಸರು? ಪೂರ್ಣ. ಮಗುಗ್ ಹೆಸರಿಟ್ಟಿದ್ದೀರಮ್ಮ? ಇನ್ನೂ ಇಲ್ಲ. ಪರವಾಗಿಲ್ಲ ಬಿಡಿ. ಮಗು ಮುಖದಲ್ಲಿ ಒಳ್ಳೆ ಕಳೆ ಇದೆ. ದೊಡ್ಡ ಶ್ರೀಮಂತ ಆಗ್ತಾನೆ. ನಿಮ್ಗೆ ಒಳ್ಳೆ ಹೆಸರು ತರ್ತಾನೆ. ನಿಮಗೆ ಹೇಗೆ ಗೊತ್ತಾಯ್ತು? ನಂಗ್ ಸ್ವಲ್ಪ ಜಾತಕ ನೋಡಕ್ ಬರತ್ತಮ್ಮ. ಅದೃಷ್ಟವಂತೆ. ಬಂಗಾರದಂತ ಮಗು ಹುಟ್ಟಿದಾನೆ. ಚಿಕ್ಕ ಪುಟ್ಟ ಕಷ್ಟ ಬಂದ್ರು ಆ ಕಷ್ಟನ ದಾಟ್ಕೊಂಡು ಹೋಗ್ತೀರಾ. ಒಳ್ಳೆ ಭವಿಷ್ಯ ಇದೆ. ನಾವು ಬರ್ತೀವಮ್ಮ. ಒಳ್ಳೇದು. ಶ್ಯಾಮ ಅವರೆಲ್ಲ ಮಗುನ ನೋಡಿ ಖುಷಿ ಪಡ್ತಾ ಇರ್ತಾರೇನೋ. ಅವನೇ ಅವ್ರ ನಿಜವಾದ ಮಗ ಅನ್ಕೊಂಡು, ಅವನೇ ಅವರಿಗೆ ನಿಜವಾದ ಮೊಮ್ಮಗ ಅನ್ಕೊಂಡು ಎಲ್ರೂ ಸಂಭ್ರಮ ಪಡ್ತಾ ಇರ್ತಾರೆ. ಆದ್ರೆ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋನು ಅವನಲ್ಲ ಅನ್ನೋ ನಿಜ ತಿಳಿದಾಗ ಎಲ್ರಿಗೂ ಒಂದೇ ಸಲ ಎದೆ ಒಡೆದು ಹೋಗುತ್ತೆ. ಈಗ ನೀವ್ ಎಷ್ಟೇ ಸಂಭ್ರಮ ಪಟ್ರು ನಿಮ್ ಹತ್ರ ಇರೋ ಅವನ್ ಜಾತಕದ ಪ್ರಕಾರ ಬೇಗನೆ ನೀವೆಲ್ರೂ ನಾಶ ಆಗೋಗ್ತೀರಾ, ಬೀದಿಗೆ ಬೀಳ್ತೀರಾ. ದರಿದ್ರಕ್ಕೆ ನೋವಿಗೆ ಕೇರ್ ಆಫ್ ಆಗಿ ಜೀವನನೇ ನಾಶ ಮಾಡ್ಕೋತೀರಾ. ಮೇಡಮ್, ಏನು? ಇವತ್ತು ಮಗುಗೆ 21ನೇ ದಿನ ಮೇಡಮ್. ನಾಳೆ 22ನೇ ದಿನ, ನಾಡಿದ್ದು 23ನೇ ದಿನ. ಅದಕ್ಕೆ ಅದ್ ಹಾಗಲ್ಲ ಮೇಡಮ್, ಇವತ್ತು ಮಗುಗೆ ಹೆಸರಿಡ್ಬೇಕು ಮೇಡಮ್. ಯಾಕೆ? ಇದೇನು ಮೇಡಮ್, ಹೆಸರಿಡ್ಬೇಕು ಅಂದ್ರೆ ಯಾಕೆ ಅಂತಿದ್ದೀರಾ? ಅದೇ ಇವನಿಗೆ ಹೆಸರು ಯಾಕೆ ಅಂದಿದ್ದು. ಪ್ರತಿಯೊಂದು ಮನುಷ್ಯರಿಗೂ ಹೆಸರಿರುತ್ತೆ ಅಲ್ವಾ ಕರೆಯೋದಿಕ್ಕೆ. ಈಗ ಇವನಿಗೆ ಹೆಸರಿಡ್ದೇನೆ ಚಿನ್ನ, ಮುದ್ದು, ಪಾಪು ಅಂತ ಕರೆದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಅದ್ ಹಾಗಲ್ಲ ಮೇಡಮ್, ಇವ್ನು ನನ್ನ ಹೋಟೆಲಿದ್ದಾಗ ನೀವು ನನ್ನ ಮನೆಗೆ ಕರ್ಕೊಂಡು ಬಂದ್ರಿ. ನಮ್ಗೆ ಅನ್ನ, ಮನೆ ಎಲ್ಲ ಕೊಟ್ಟಿದ್ದೀರಾ, ತುಂಬಾ ಸಹಾಯ ಮಾಡಿದ್ದೀರಾ. ಅದಕ್ಕೆ ಇವನಿಗೆ ನಿಮ್ ಹೆಸರು ಬರೋ ಹಾಗೆ ಹೆಸರಿಡೋಣ ಅನ್ಕೋತಿದೀವಿ. ಐಶ್ವರ್ಯ ರಾಯ್ ಅಂತ ಇಡ್ತೀಯಾ? ಅದು ಅದು ಹುಡುಗಿ ಹೆಸರು ಅನ್ಸತ್ತೆ ಮೇಡಮ್. ಮತ್ತೆ ನನ್ನ ಹೆಸರು ಬರೋ ಹಾಗೆ ಇಡ್ತೀವಿ ಅಂತ ಅಂದೆ. ಆದ್ರೂ ನನ್ನ ಶತ್ರು ಮಗನ್ಗೆ ನನ್ನ ಹೆಸರು ಬರೋ ಹಾಗೆ ಹೆಸರಿಡೋದೇನು ನಾನ್ಸೆನ್ಸ್. ಬೇರೆ ಯಾವ್ದಾದ್ರು ಹೆಸರು ಹೇಳಿ ಮೇಡಮ್. ಏಯ್, ಸುಮ್ನೆ ಹೋಗು. ಎಂತ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಇವತ್ತಿರೋ ಹೆಸರು ನಾಳೆ ಇರೋದಿಲ್ಲ. ಇನ್ನು ಇವನಿಗೆ ಯಾಕೆ ಹೆಸರು ಆಮೇಲೆ ನೋಡೋಣ, ಮೊದ್ಲಿನಿಂದ ಹೋಗು. ಅಲ್ಲೇ ಪೂರ್ಣ, ಮಗು ಅಳ್ತಿದ್ರು ಕೇಳ್ದೆ ಏನು ಯೋಚನೆ ಮಾಡ್ತಿದ್ಯಾ? ಮಗುಗಿವತ್ತು 6 ತಿಂಗಳು 6ನೇ ದಿನ. ಕೃಷ್ಣನ್ಗೆ ಅನ್ನಪ್ರಾಶನ ಮಾಡಿಸಿ ಹೊಗ್ಗಿ ತಿನ್ಸೋ ಅಂತ ದಿನ. ಓ ಅಷ್ಟೇನಾ? ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹೇಗೆ? ಇದಾರಲ್ಲ ನಿಮ್ಮ ಐಶ್ವರ್ಯ ಮೇಡಮ್ ಅವರು, ಅವ್ರ ಹತ್ರ ಹೋಗಿ ಮಗುಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂದ್ರೆ ಅವರೇ ಮಾಡಿಸ್ತಾರಲ್ಲ. ಮೇಡಮ್ ಮುಂಚೆ ತರ ಇಲ್ಲ ರೀ ಇವಾಗ. ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೋತಾರೆ.
ನೀನೇನೋ ತಪ್ಪು ಮಾಡಿರ್ತೀಯ, ಅದಕ್ಕೆ ಮೇಡಮ್ ಹಾಗೆ ನಡ್ಕೋತಿದ್ದಾರೆ. ತಪ್ಪು ಮಾಡಿರೋದು ನಾನಲ್ಲ ರೀ, ನೀವು. ನಾನಾ? ನಾನೇನ್ ತಪ್ಪು ಮಾಡಿದೆ ಪೂರ್ಣ? ಕುಡಿಯೋದು ನೀವ್ ಹೀಗೆ ದಿನ ಕುಡ್ಕೊಂಡ್ ಬರೋದು ಮೇಡಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಒಳ್ಳೆ ಮನ್ಸಿಂದ ನಮ್ಗೆ ಜಾಗ ಕೊಟ್ಟು ಕೆಲಸ ಕೊಟ್ಟು ಸಹಾಯ ಮಾಡಿದ್ದಾರೆ. ನಮ್ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಬುದ್ಧಿ ಕೂಡ ಹೇಳ್ತಾರೆ. ನೀವು ಮಾತ್ರ ಮಾತೇ ಕೇಳಲ್ಲ. ಅದಕ್ಕೆ ಮೇಡಮ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು. ನೀವು ಕುಡಿಯೋದ್ರಿಂದನೇ ಮೇಡಮ್ ಹೀಗಾಡ್ತಿರೋದು. ಇಷ್ಟಕ್ಕೆ ಹೀಗ್ ಬೇಜಾರ್ ಮಾಡ್ಕೋಬೇಕಾ ಪೂರ್ಣ? ಮೇಡಮ್ ಮಾಡ್ದೇ ಇದ್ರೇನು ನಮ್ ಪಾಪಗ್ ಅದೇನ್ ಮಾಡ್ಬೇಕೋ ನಾವೇ ಮಾಡೋಣ. ಅನ್ನಪ್ರಾಶನ ನಾವೇ ಮಾಡೋದಾ? ಹಾ. ಹೇಗ್ರಿ? ಮತ್ತೆ ಈ ಕಂಟಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕೋಟಿ ಬುದ್ಧಿ ಇರೋ ನಾನು ಈ ಮಗುಗೆ ಹೇಗ್ ಅನ್ನಪ್ರಾಶನ ಮಾಡಿಸ್ತೀನೋ ನೋಡ್ತೀರೋ. ಇರುಮ್ಮ, ಇರು 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 ಕಂದ. ಏನ್ರಿ, ಏನ್ ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ ಇರು ಪೂರ್ಣ. ಇಲ್ಲ ಇಲ್ಲ ಕಂದ, ಇಲ್ಲ ಇಲ್ಲ, ಆಯ್ತು. ಇದು ಇಲ್ಲಿರ್ಲಿ. ಇದೂನು ಇಲ್ಲೇ ಇರ್ಲಿ. ಹಲೋ ಸಿಂಗ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಸರ್, ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮಾ? ಹೌದು ಸರ್, ಈ ಟೈಮ್ನಲ್ಲಿ ಅಶೋಕ್ ಸರ್ ಕೂಡ ಇಲ್ಲಿಲ್ವಲ್ಲ ಸರ್, ನಿಮ್ ಜೊತೆ ಇದ್ದಾರೆ. ಈ ಪ್ರಾಬ್ಲಮ್ನ ಅವ್ರು ಮಾತ್ರ ಸಾಲ್ವ್ ಮಾಡ್ಬೋದು. ಅದಕ್ಕೆ ಸರ್, ದಯವಿಟ್ಟು ಇಮಿಡಿಯೇಟ್ಲಿ ಅಶೋಕ್ ಸರ್ನ ಇಲ್ಲಿ ಕಳಿಸಿ ಸರ್. ಆದ್ರೆ ಪ್ರಾಬ್ಲಮ್ ಏನು ಸಿಂಗ್? ಏನಾಯ್ತು ಅಂದ್ರೆ, ಅದೇ ಸರ್ ಆಗಿದ್ದು. ನೀವೇನ್ ಟೆನ್ಷನ್ ಆಗ್ಬೇಡಿ ಸಿಂಗ್. ನಿಮ್ ಪ್ರಾಬ್ಲಮ್ ಏನು ಅಂತ ಇವಾಗ ನನಗೆ ಅರ್ಥ ಆಯ್ತು. ನಾನು ಇವಾಗ್ಲೇ ಹೊರಟು ಅಲ್ಲಿಗೆ ಬರ್ತೀನಿ. ಒಂದ್ 2 days ಅಲ್ಲೇ ಇದ್ದು ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತೀನಿ. ಇಲ್ಲಿ 2 days ಇದ್ರೆ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ ಸರ್. ನಮಗ್ ಬೇಕಾಗಿರೋದು ಟೆಂಪರರಿ ಸೊಲ್ಯೂಷನ್ ಅಲ್ಲ ಸರ್, ಪರ್ಮನೆಂಟ್ ಸೊಲ್ಯೂಷನ್. ಹಾಗಾಗ್ಬೇಕು ಅಂದ್ರೆ ಅಶೋಕ್ ಸರ್ ಇಲ್ಲೇ ಇರಬೇಕು. ಹಲೋ ಸಿಂಗ್, ನಾನು ಅಶೋಕ್ ಮಾತಾಡ್ತಾ ಇದ್ದೀನಿ. ಸರ್, ನೀವೇನ್ ಹೆದರ್ಬೇಡಿ, ನಾನು ಇವತ್ತೇ ಹೊರಟು ಅಲ್ಲಿಗೆ ಬರ್ತೀನಿ. ಹಾಗೆ ಆಗ್ಲಿ ಸರ್. ಥ್ಯಾಂಕ್ ಯು ಸರ್. ಇಡ್ತೀನಿ ಸರ್. ಅಣ್ಣ, ನೀನ್ ಏನ್ ಹೇಳ್ತಿದ್ಯಾ? ಅಖಿಲ್, ಈಗ ನಾನು ತಗೊಂಡಿದ್ ನಿರ್ಧಾರ ಕರೆಕ್ಟ್ ಆಗೇ ಇದೆ. ಹಾಗಲ್ಲ ಅಣ್ಣ. ಅರ್ಥ ಮಾಡ್ಕೋ ಅಖಿಲ್. ಇಷ್ಟಕ್ಕೂ ನಾನೇನಾದ್ರೂ ಹೊಸ ಜಾಗಕ್ಕೆ ಹೋಗ್ತಿರೋದಾ? ಇದಕ್ಕೂ ಮೊದಲು ಅಲ್ಲೇ ಇದ್ವಲ್ವಾ? ಅದು ಅಲ್ಲದೆ ಮಕ್ಕಳಿಗೂ ಸ್ಕೂಲ್ ಅಲ್ಲೇ ಅಭ್ಯಾಸ ಆಗಿದೆ. ಈ ವಿಷಯ ಮಮ್ಮಿ ಡ್ಯಾಡಿಗೆ ಗೊತ್ತಾದ್ರೆ ಬೇಜಾರಾಗ್ತಾರೆ. ನೀವಿವಾಗ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ. ಏನಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅಪ್ಪ ಅಶೋಕ್, ನೀನ್ ಎಷ್ಟು ಹೇಳಿದ್ರು ನೀನ್ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ಮೊದಲು ಸ್ವಲ್ಪ ದಿನ ನೀವೆಲ್ಲ ದೂರ ಇದ್ದಿದ್ದಕ್ಕೆ ಈ ಚಿಕ್ಕ ಹೃದಯ ತಡ್ಕೊಳಕ್ಕಾಗ್ಲಿಲ್ಲ. ನನ್ನ ಮೊಮ್ಮಗನ್ನ ನೋಡ್ದೆ ನಾನು ಇರೋಕ್ಕಾಗ್ಲಿಲ್ಲಪ್ಪ. ಐಶ್ವರ್ಯ ಮಾಡಿದ ಕೆಲಸದಿಂದ ಕಂಪ್ನಿ ದಿಕ್ಕಾಪಾಲಾಯ್ತು. ಅದರೊಳಗೆ ಕೆಲಸ ಮಾಡೋ ವರ್ಕರ್ಸ್ ರೋಡ್ ಪಾಲಾದ್ರು. ನೀವೆಲ್ಲರೂ ನನ್ನಿಂದ ದೂರ ಆಗಿದ್ದೀರಾ ಅಂತ ನಾನ್ ಬೇಜಾರು ಮಾಡ್ಕೊಂಡಿದ್ರೆ ಅದನ್ನ ನೋಡೋಕ್ಕಾಗದೆ ನನ್ನ ಸಂತೋಷಕ್ಕಾಗಿ ಅಖಿಲ್ ಶಾಮ ನಮ್ಮ ಹಳೆ ಕಂಪ್ನಿನ ಮತ್ತೆ ರೀಓಪನ್ ಮಾಡಿದ್ರು. ನಮ್ಮನ್ನ ಇಲ್ಲಿ ಕರೆಸಿ ಎಲ್ಲರೂ ಸೇರಿ ಸಂತೋಷವಾಗಿರೋ ಹಾಗೆ ಮಾಡಿದ್ರು. ಈಗ ಎಲ್ಲ ಚೆನ್ನಾಗಿರೋ ಸಮಯದಲ್ಲಿ ನೀನ್ ಹೀಗ್ ಮಾಡೋದು ಒಳ್ಳೇದಲ್ಲಪ್ಪ. ಮಗನೇ ಅಶೋಕ್, ದುಡ್ಡು ಯಾವಾಗ ಬೇಕಾದ್ರೂ ದುಡಿಬಹುದು, ಆದ್ರೆ ಪ್ರೀತಿನ ಯಾವಾಗ ಬೇಕೋ ಆವಾಗ ತೋರ್ಸ್ಕೊಳಕ್ಕೂ ಆಗಲ್ಲ, ಪಡ್ಕೊಳಕ್ಕೂ ಆಗಲ್ಲ. ಡ್ಯಾಡಿ, ನೀವು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮೆಲ್ಲರ ಪ್ರೀತಿ ಮುಂದೆ ಎಷ್ಟು ದುಡ್ಡಿದ್ರೂ ತೂಗಕ್ಕಾಗಲ್ಲ. ನಾವು ನಿಮ್ಮನ್ನು ಬಿಟ್ಟು ಹೋಗ್ತಿರೋದಕ್ಕೆ
ನಿಮಗೆಷ್ಟು ನೋವಿದೆಯೋ ನನಗೂ ಕೂಡ ಅಷ್ಟೇ ನೋವಿದೆ. ನಮಗೆ ನಮ್ಮ ಸಂತೋಷಕ್ಕಿಂತ 10 ಜನ ಖುಷಿಯಾಗಿರೋದೇ ಮುಖ್ಯ. ನಮ್ಮ ಕೈ ಕೆಳಗೆ ಕೆಲಸ ಮಾಡೋ ವರ್ಕರ್ಸ್ಗೆ ಯಾವ ಚಿಕ್ಕ ಕಷ್ಟ ಬಂದರೂ ಭುಜ ತಟ್ಟಿ ನಾವಿದೀವಿ ಅಂತ ಧೈರ್ಯ ಹೇಳಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ರಲ್ಲ ಡ್ಯಾಡಿ. ಅಲ್ಲಿರೋ ಕಂಪ್ನಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಆ ಕಂಪ್ನಿ ವರ್ಕರ್ಸ್ಗೂ ಕೂಡ ಪ್ರಾಬ್ಲಮ್ ಆಗಿದೆ. ಅವ್ರ ಕಣ್ಣೀರು ಒರೆಸೋದಕ್ಕೆ ನಾನೀಗ ಹೋಗ್ಲೇಬೇಕು. ನನ್ನ ಎಲ್ರೂ ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕ್ಷಮೆ ಯಾಕೋ ಕೇಳ್ಬೇಕು ವಸಂತ? ಇವನು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಿಲ್ಲ, ಅಲ್ಲಿ ಹೋಗಿ 10 ಜನರಿಗೆ ಒಳ್ಳೇದ್ ಮಾಡೋಕ್ ಹೋಗ್ತಿದ್ದಾನೆ. ಇವನಂತ ವ್ಯಕ್ತಿತ್ವ ತುಂಬಾ ಕಡಿಮೆ ಜನರಿಗಿರುತ್ತೆ. ಅದ್ ನಮ್ಮ ಮಕ್ಕಳಿಗೆ, ನಮ್ಮ ಸೊಸೈಟಿಗೆ ಇರೋದಕ್ಕೆ ನಾವು ಮಾಡಿರೋ ಅದೃಷ್ಟ ಅಂತ ನಾವು ಅನ್ಕೋಬೇಕು. ನೀನೇನ್ ಬೇಜಾರು ಮಾಡ್ಕೋಬೇಡ ವಸಂತ, ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡು. ಏನ್ ಪೂರ್ಣ? ಈ ತಿಂಗಳಿನ ಸಂಬಳ ಬೇಕು ಮೇಡಮ್. ಸಂಬಳನಾ? ಈಗ ಯಾಕೆ ನಿನಗೆ ದುಡ್ಡು ಬೇಕು? ನಿನಗೆ ರೆಂಟ್ ಕಟ್ಟೋ ಅಗತ್ಯ ಇಲ್ಲ, ಊಟ ಖರ್ಚು ಮಾಡೋ ಅಗತ್ಯ ಇಲ್ಲ. ಆದ್ರೂ ನೀನು ದುಡ್ಡು ಯಾಕೆ ಕೇಳ್ತಿದ್ಯಾ ಪೂರ್ಣ? ಬಡವ್ರಿಗೂ ಕೂಡ ಸಣ್ಣ ಪುಟ್ಟ ಆಸೆ ಇರುತ್ತಲ್ವಾ ಮೇಡಮ್, ಅದನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡು ಬೇಕಾಗಿದೆ. ಅಂಥ ಸಣ್ಣ ಸಣ್ಣ ಆಸೆ ಏನು ಹೇಳು ಪೂರ್ಣ. ಇವತ್ತು ಕೃಷ್ಣನ್ ಹುಟ್ಟಿದಬ್ಬ ಮೇಡಮ್, ಅದಕ್ಕೆ ಅವನಿಗೆ ಹೊಸ ಬಟ್ಟೆ ಹಾಕಿ ಒಂದು ಸಣ್ಣ ಕೇಕ್ ಕಟ್ ಮಾಡಿಸೋಣ ಅಂತ. ಏನು? ನಿನ್ ಮಗಂಗೆ ಹೊಸ ಬಟ್ಟೆ ಹಾಕಿ ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀಯಾ? ಇದ್ ನಿನ್ಗೆ ಚಿಕ್ಕ ಆಸೆನಾ? ಮೊದ್ಲೇ ನಿಮ್ಮನ್ನ ಮನೇಲಿಟ್ಕೊಂಡು ನಿಮ್ಗೆ 3 ಹೊತ್ತು ಊಟ ಹಾಕೋದೇ ಹೆಚ್ಚು. ಅದರ್ಥ ಆಗುತ್ತಾ ನಿನ್ಗೆ? ಅಷ್ಟಕ್ಕೂ ನೀನ್ ನನ್ಗೆ ದುಡ್ಡು ಕೊಡಿ ಅಂತ ಹೇಗ್ ಕೇಳ್ತೀಯ ಪೂರ್ಣ? ದುಡ್ಡಿನ ಬೆಲೆ ಸಂಪಾದನೆ ಮಾಡೋರು ಗೊತ್ತಿರುತ್ತೆ, ನಿಮ್ಮಂಥವ್ರು ಗೊತ್ತಾಗಲ್ಲ. ಪೂರ್ಣ, ಇನ್ ಮುಂದೆ ನಾನು ನಿನ್ಗೆ ಸಂಬಳ ಕೊಡಲ್ಲ. ಇನ್ನು ನೋಡ್ತಾನೆ ಇದೆಯಲ್ಲ, ಹೋಗು. ಕೃಷ್ಣ, ನನ್ನ ಕ್ಷಮಿಸು ಕಂದ. ನೀನ್ ಮೊದಲನೇ ಹುಟ್ಟಿದಬ್ಬನ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ತಾ ಇಲ್ಲ. ನೋಡಿದ್ಯಾ ಕಂದ, ಮೇಡಮ್ ಎಷ್ಟೆಲ್ಲ ಮಾತಾಡ್ಬಿಟ್ರು ಅಂತ. ಆದ್ರೆ ಶ್ರೀಮಂತರು ಅವ್ರು ಬೈದ್ರೆ ನಾವು ಸಹಿಸ್ಕೊಳ್ಳೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ನಮ್ಗೆ. ನೀನ್ ಹುಟ್ಟಿದಬ್ಬನ ಈ ವರ್ಷ ಮಾಡೋಕ್ಕಾಗ್ತಿಲ್ಲ, ಆದ್ರೆ ಮುಂದಿನ ವರ್ಷ ಖಂಡಿತ ನಾನು ಅನ್ಕೊಂಡ್ ಹಾಗೆ ಮಾಡ್ತೀನಿ ಕಂದ. ತಗೋ ಕಂದ, ನಿನ್ ಬರ್ಡೇ ಗಿಫ್ಟ್. ಹುಟ್ಟಿದಬ್ಬದ ಶುಭಾಶಯಗಳು ಕಂದ. ಆ ಅಮೌಂಟ್ ಕೂಡ ಕ್ಲಿಯರ್ ಮಾಡೋಣಂತೆ. ಒಂದು ನಿಮಿಷ. ಹಲೋ, ಯಾರು? ಹಲೋ ಸರ್, ನನ್ನ ಹೆಸರು ಅಶೋಕ. ಹಾ ಹೇಳಿ. ನಾವು ತುಂಬಾ ದಿನದಿಂದ ನಿಮ್ಮ ಮಸಾಲೆ ಯೂಸ್ ಮಾಡ್ತಿದೀವಿ ಸರ್. ತುಂಬಾ ಟೇಸ್ಟ್ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ಟೇಸ್ಟ್ ಏನೋ ಚೆನ್ನಾಗಿದೆ, ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಏನಾಯ್ತು ಸರ್? ಮಸಾಲ ಕ್ವಾಲಿಟಿ ಏನಾದ್ರೂ ಕಮ್ಮಿ ಆಯ್ತಾ? ಅಯ್ಯೋ, ಆ ಥರ ಏನೂ ಇಲ್ಲ ಸರ್. ಕ್ವಾಲಿಟಿ ವಿಷಯದಲ್ಲಿ ನಂಬರ್ 1 ಸರ್. ಮತ್ತೇನು ಸರ್? ಜನರು ಎಲ್ಲರೂ ನಿಮ್ಮ ಮಸಾಲಾನೇ ಯೂಸ್ ಮಾಡ್ತಾ ಇದಾರಲ್ವಾ, ಅದಕ್ಕೆ ಇಲ್ಲಿರೋ ಡೀಲರ್ಸು ತುಂಬಾ ಜಾಸ್ತಿ ರೇಟ್ಗೆ ಮಾರ್ತಾ ಇದ್ದಾರೆ ಸರ್. ಹೌದಾ? ಹೌದು ಸರ್. ನಮ್ಮ ವೀಕ್ನೆಸ್ನೇ ಅವರು ಕ್ಯಾಶ್ ಮಾಡ್ಕೊಂಡಿದ್ದಾರೆ ಸರ್. ಸ್ವಲ್ಪ ರೇಟ್ ಕಮ್ಮಿ ಮಾಡೋಕೆ ಆ ಡೀಲರ್ಸ್ಗೆ ಹೇಳಿ ಸರ್. ರೇಟ್ ಕಮ್ಮಿ ಮಾಡೋದಲ್ಲ, ಇವಾಗಲೇ ಒಂದು ಡೀಲರ್ಶಿಪ್ ಕ್ಯಾನ್ಸಲ್ ಮಾಡ್ತೀನಿ. ಮೊದಲು ನೀವು ಒಂದು ಫೋನ್ ನಂಬರ್ ಹೇಳಿ. 80-990
ಈಗಲೇ ಸಾಲ್ವ್ ಮಾಡ್ತೀನಿ. ತಾಯಿ ಪ್ರೇಮ ಹಾಗೇ ಇರತ್ತಪ್ಪ. ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದಾಗ ಅವರನ್ನ ಹಾಗೆ ಬಿಟ್ಬಿಟ್ರೆ ನಾಳೆ ಅವ್ರ ಭವಿಷ್ಯ ಏನಾಗುತ್ತೋ ಏನೋ ಅಂತ ಭಯ. ಆ ತಾಯಿ ಭಯನೇ ಮಕ್ಕಳನ್ನ ಒಳ್ಳೆ ದಾರಿಲಿ ನಡೆಸೋದು. ಶ್ಯಾಮ, ನೀನೇನ್ ಹೆದರ್ಕೋಬೇಡಮ್ಮ. ನಮ್ ವಿಹಾರಿ ತುಂಬಾ ಚೆನ್ನಾಗಿ ಓದ್ತಾನೆ. ಓದ್ತೀಯಲ್ಲ ಕಂದ? ಹೌದು, ಇವತ್ ಸ್ಕೂಲಲ್ಲಿ ಟೀಚರ್ಸ್ ಏನ್ ಕಲ್ಸಿದ್ರು? ಹೇಳಪ್ಪ, ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ಅವ್ರು ಏನ್ ಹೇಳಿದ್ರು? ನೀನೇನ್ ಕಲ್ತೆ? ತಾತ ಅಜ್ಜಿ ಕೇಳ್ತಿದಾರಲ್ಲ, ಹೇಳು ಕಂದ. ಹೇಳಪ್ಪ. ಇವತ್ತು ನಿಮ್ ಟೀಚರು ಆ ಅಂದ್ರೆ ಏನಂದ್ರು? ಆ ಅಂದ್ರೆ ಅಮಲಪುರ. ಅಯ್ಯಯ್ಯೋ, ಅದಲ್ಲಪ್ಪ. ಆ ಅಂದ್ರೆ ಅಮ್ಮ. ಅವರು ಅಮ್ಮ ಅಂತಾನೆ ಹೇಳಿದ್ದು ತಾತ, ಆದ್ರೆ ಅದು ತಪ್ಪು. ಆ ಅಂದ್ರೆ ಅಮ್ಮ ಅಲ್ಲ, ಅಮಲಾಪುರ ಅಂತ ನಾನು ಇದಕ್ಕೂ ಮೊದಲು ತುಂಬಾ ಸಲ ಟಿವಿಲಿ ಕೇಳಿದೀನಿ ತಾತ. ಏನಂದ್ರೆ ಇವನು ಸ್ಕೂಲಲ್ಲಿ ಕಲ್ತಿದ್ನೆಲ್ಲ ಬಿಟ್ಟು ಟಿವಿಲ್ ನೋಡಿದ್ನ ಮಾತ್ರ ಹೇಳ್ತಿದ್ದಾನೆ. ಯಾಕೆ ಹೀಗ್ ಮಾಡ್ತಿದ್ದಾನೆ? ನೀನೇನ್ ಯೋಚನೆ ಮಾಡ್ಬೇಡಮ್ಮ. ಅವನ್ ಇವತ್ತಾನೇ ಸ್ಕೂಲ್ಗೆ ಹೋಗಿದ್ದು. ಹೋಗ್ತಾ ಹೋಗ್ತಾ ಅವನಿಗೆ ಎಲ್ಲ ಗೊತ್ತಾಗತ್ತೆ. ಕರ್ಕೊಂಡ್ ಹೋಗಿ ಇವನಿಗೆ ಏನಾದ್ರೂ ತಿನ್ನೋಕ್ ಕೊಡು. ಹೋಗು ಕಂದ. ಹೋಗ್ಪುಟ. ಬಾ. ವಸಂತ, ವಿಹಾರಿ ಇವತ್ತಿಂದ ಸ್ಕೂಲ್ಗೆ ಹೋಗ್ತಿದಾನಲ್ಲ, ಇನ್ಮೇಲೆ ಅವನ್ ಮುಂದೆ ಟಿವಿ ನೋಡ್ಬೇಡ. ಕೃಷ್ಣ, ಸ್ಕೂಲ್ ಚೆನ್ನಾಗಿತ್ತಾ? ಓ, ತುಂಬಾ ಚೆನ್ನಾಗಿತ್ತಮ್ಮ. ಹಾ, ಅಚ್ಚು ನಿನ್ನಾಗೆ. ನೀನ್ ಟೀಚರ್ ಚೆನ್ನಾಗಿ ಹೇಳ್ಕೊಟ್ರಾ? ಓ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಮ್ಮ. ನನ್ ಮುದ್ದು ಬಂಗಾರ. ಸರಿ, ಇನ್ನೇನ್ ನಡೀತು ಸ್ಕೂಲಲ್ಲಿ ಹೇಳು? ಅಮ್ಮ, ಟೀಚರ್ ಆ ಅಂದ್ರೆ ಅಮ್ಮ ಅಂತ ಒಂದ್ಸಲ ಹೇಳಿದ್ದು. ಹಾ ಹಾ ಅಂದ್ರೆ ಆಣೆ ಅಂತ ಇನ್ನೊಂದ್ಸಲ ಹೇಳಿದ್ದು. ಸ್ವಲ್ಪ ಹೊತ್ತಾದ್ಮೇಲೆ ಆ ಆ ಅಂದ್ರೆ ಅಂದ್ರೆ ಏನಂತ ಟೀಚರ್ ಕೇಳಿದ್ರು. ಎಲ್ರಿಗಿಂತ ಮೊದಲು ನಾನೇ ಎದ್ದು ಆ ಅಂದ್ರೆ ಅಮ್ಮ ಅಂತ ಹೇಳ್ದೆ. ಹೌದಾ? ಆ ಅಂದ್ರೆ ಆಣೆ ಅಂತ ಹೇಳ್ದೆ ಅಮ್ಮ. ಆಗ ಟೀಚರ್ ನನ್ನ ಕರೆದು ಗುಡ್ ಬಾಯ್ ಅಂತ ಮುತ್ತು ಕೊಟ್ರು. ಅವನ್ ಜೊತೆ ಓದೋ ಮಕ್ಳ ಹತ್ರ ಇರೋಂತ ಪೆನ್ಸಿಲ್ ಎತ್ಕೊಂಡ್ ಬಂದಿದ್ದಾನೆ. ಈ ವಿಷಯ ಶ್ಯಾಮಾಗ್ ಗೊತ್ತಾಗಿ ಜೋರಾಗಿ ಹತ್ಲಂತೆ. ಆದ್ರೂ ಅವನ್ಗೆಲ್ಲ ಕಳ್ಬುದ್ದಿನೇ ಇರೋದು, ಅದನ್ನೇ ಮಾಡ್ತಾ ಇದ್ದಾನೆ. ನಾನ್ ಅನ್ಕೊಂಡ ಹಾಗೆ ಆ ಮನೆಯವರೆಲ್ಲ ಒದ್ದಾಡ್ತಾ ಇದ್ದಾರೆ ಅನ್ಸುತ್ತೆ. ನೀನ್ ಈ ಮಾತ್ ಹೇಳ್ತಾ ಇದ್ರೆ ನನಗಂತೂ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಿದೆ. ಆ ವಿಹಾರಿ ಮಾಡೋ ಕೆಲ್ಸಕ್ಕೆ ಅವರೆಲ್ಲ ಬಿಕ್ಕಿ ಬಿಕ್ಕಿ ಅಳ್ಬೇಕು. ಅವನ್ ಬಿಹೇವಿಯರ್ ನೋಡಿ ಒದ್ದಾಡ್ಬೇಕು. ಅವ್ರ ನೋವೇ ನನಗೆ ಆನಂದ ಕೊಡೋದು. ಅವ್ರು ಹಾಕೋ ಕಣ್ಣೀರೇ ನನಗೆ ಸಂತೋಷ ಕೊಡುತ್ತೆ. ನೀನ್ ಹೀಗೇನೆ ಅಲ್ಲಿ ಏನಾದ್ರೂ ನನ್ಗೆ ತಕ್ಷಣ ಹೇಳ್ತಿರು. ಸರಿ ಮೇಡಮ್. ಮೇಡಮ್, ನಿಮ್ಗೆ ಇನ್ನೊಂದು ವಿಷಯನೂ ಹೇಳ್ಬೇಕು. ಏನು?
ನಾನ್ ಸ್ಕೂಲ್ಗೆ ಹೋಗಲ್ಲ. ಓದ್ಬೇಕಪ್ಪ, ಹಾಗೆಲ್ಲ ಹೇಳ್ಬಾರ್ದು. ಬಾ. ನಾನ್ ಬರಲ್ಲ. ನನ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂದಿದ್ದೆ ಅಲ್ವಾ? ನೀನು ಸ್ಕೂಲಿಂದ ಬಂದ ತಕ್ಷಣ ಕೊಡಿಸ್ತೀನಿ. ಬಾ. ಇಲ್ಲ, ನನ್ಗೆ ಈಗ್ಲೇ ಬೇಕು. ಬಾರೋ, ಲೇಟ್ ಆಗ್ಬಿಡತ್ತೆ. ನನ್ ಮಾತ್ ಕೇಳ್ತೀಯ ತಾನೆ? ನನ್ ಬಂಗಾರ ಅಲ್ವಾ? ಬಾ. ಇದು ಮೇಡಮ್ ನಡೆದಿತ್ತು. ಸಪ್ತಸ್ವರ ಬಂತ? ಶ್ರುತಿ ಲಯ ಕರೆಕ್ಟಾಗಿ ಹಾಡ್ತಿದಾನ? ಸಾರಿ ನಮ್ಮ, ನನ್ ಕ್ಷಮಿಸ್ಬಿಡಿ. ಈ ಮಗುಗೆ ಈ ಜನ್ಮದಲ್ಲಿ ಸಂಗೀತ ಬರಲ್ಲ. ಮೇಷ್ಟ್ರೆ, ನೀವೆಷ್ಟೋ ಹುಡುಗರಿಗೆ ಸಂಗೀತ ಕಲಿಸಿ ಅವ್ರನ್ನ ದೊಡ್ಡ ಸಿಂಗರ್ಸ್ ಆಗಿ ಮಾಡಿದಿರಿ. ಎಲ್ಲ ತಿಳಿದಿರೋ ನೀವೇ ಹೀಗೆ ಹೇಳಿದ್ರೆ ಹಾಗೆ? ಹೌದು ವರ್ಮಾ ಸರ್, ಎಲ್ಲ ಗೊತ್ತಿರೋದ್ನೇ ಹೇಳಿದ್ದು. 1 ತಿಂಗಳಿಂದ ಕ್ಲಾಸ್ ಮಾಡ್ತಾನೆ ಇದ್ದೀನಿ. ಈ ಹುಡುಗಂಗ್ ಮಾತ್ರ ಇಲ್ಲಿವರೆಗೂ ಸಪ್ತಸ್ವರದಲ್ಲಿ ಮೊದಲನೇ ಸ್ವರ ಹೇಳೋಕೆ ಬರಲ್ಲ. ಇನ್ನು ನಾನು ಸಂಗೀತ ಹೇಳ್ಕೊಡಲ್ಲ ಸರ್. ಕಲ್ಸೋದಿಲ್ಲ ಅಂದ್ರೆ ಹೇಗ್ ಹೇಳಿ? ನಮ್ ಸೊಸೆಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅವಳ ಹಾಗೆ ಅವಳ ಮಗ ಕೂಡ ಹಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸಂಗೀತ ಕಲಿಬೇಕು ಅಂದ್ರೆ ಶ್ರದ್ಧೆ, ಕ್ರಮಶಿಕ್ಷಣ, ಛಲ ಇರಬೇಕು. ಆದ್ರೆ ಇಲ್ಲಿ ಅವೇನು ಇಲ್ದೆ ಈ ಹುಡುಗ ಹೇಗ್ ಕಲಿತಾನೆ? ಸೌಂಡ್ ಕೇಳಿದ್ರೆ ಬಾಡಿಲಿ ಒಂದು ವೈಬ್ರೇಷನ್ ಬರಬೇಕು. ಗೊತ್ತಿಲ್ದೆ ಆ ದೇಹನ ಆವರಿಸ್ಕೋಬೇಕು, ಹಾಡ್ಬೇಕು. ನಾನು ಈ ಮಗುಗೆ ಸಂಗೀತ ಕಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಎಲ್ಲ ವಿಫಲ ಆಯಿತು. ದುಡ್ಡಿಗೋಸ್ಕರ ಕಲಿಸೋ ಹಾಗೆ ನಡೆಸೋದು ತಪ್ಪು. ಅದು ಧರ್ಮ ಕೂಡ ಅಲ್ಲ. ಸರಸ್ವತಿ ತಾಯಿಗೆ ನಾನು ಮೋಸ ಮಾಡಲ್ಲ. ನಾಳೆಯಿಂದ ನಾನಿಲ್ಲಿ ಕ್ಲಾಸ್ ಮಾಡಲ್ಲ. ನಾನು ನಿಮ್ಮ ಮಗುಗೆ ಏನು ಕಲಿಸದೇ ಇರೋದ್ರಿಂದ ನನಗೆ ಈ ತಿಂಗಳು ದುಡ್ಡು ಕೊಡಬೇಡಿ ಸರ್. ನೀವು ಈ ವಿಹಾರಿಗೆ ಸಂಗೀತ ಕಲಿಸ್ಬೇಕು ಅನ್ನೋ ಪ್ರಯತ್ನ ಬಿಡೋದು ಒಳ್ಳೇದು ಸರ್. ಅರ್ಥ ಮಾಡ್ಕೊಳ್ದೆ ನಿಮ್ಮ ಆಸೆನ ಬೆಳೆಸ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ. ಇನ್ನು ನಾನು ಹೋಗ್ಬರ್ತೀನಿ. ಏನ್ ಪ್ರೈಸ್? ನಿಜವಾಗ್ಲೂ ಪ್ರೈಸ್ ಬಂತಾ ಅಥವಾ ಯಾರಿಂದನಾದ್ರೂ ಕಿತ್ಕೊಂಡ್ ಬಂದ್ಯಾ? ನಿಜವಾಗ್ಲೂ ಬಂದಿದೆ ಮೇಡಮ್. ಆಗಸ್ಟ್ 15 ಅಲ್ವಾ ಇವತ್ತು? ನಾನು ಹಾಡಾಡಿದಕ್ಕೆ ಕೊಟ್ಟಿದ್ದಾರೆ. ಓಹೋ, ತಾಯಿ ಸಿಂಗರ್ ಅಲ್ವಾ? ಇವನ್ಗೂ ಕೂಡ ಅಮ್ಮನ ಹಾಗೆ ಟ್ಯಾಲೆಂಟ್ ಬಂದಿರ್ಬೇಕು, ಅದಕ್ಕೆ ಹಾಡ್ತಾ ಇದ್ದಾನೆ. ಇವನ್ ತಾಯಿ ಸಂಗೀತ ಇವನ್ ಧ್ವನಿಲೂನು ಇದೆ ಅಂತಾಯ್ತು. ಇದನ್ ನೋಡೋದಕ್ಕ ನಾನ್ ಇವನ್ನ ಇಲ್ಲಿಟ್ಕೊಂಡಿರೋದು. ಯಾರ ಹತ್ರ ಕಲಿದೇ ಇದ್ರೂನು ಇವನ್ ಹೀಗೆ ಪ್ರೈಸ್ ತರ್ತಿದ್ದಾನೆ ಅಂತಂದ್ರೆ ಹೋಗ್ತಾ ಹೋಗ್ತಾ ಫೇಮಸ್ ಆಗ್ತಾನೆ. ಆದ್ರೆ ಹಾಗಾಗ್ಬಾರ್ದು. ಇವನ್ ಯಾವಾಗ್ಲೂ ವಿನ್ ಆಗ್ಬಾರ್ದು, ಒಬ್ಬ ಲೂಸರ್ ಆಗಿ ಇರ್ಬೇಕು. ಏನ್ ಮೇಡಮ್ ಹಾಗ್ ನೋಡ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಆಯ್ತಾ? ಏನೋ ಇಷ್ಟ ಆಗೋದು? ಏನಿದೆಯೋ ಇದ್ರಲ್ಲಿ? ಫಸ್ಟ್ ಪ್ರೈಸ್ ಮೇಡಮ್. ಇವನ್ ಈಗ್ಲೇ ಹೀಗೆ ಪ್ರೈಸ್ ತಗೊಂಡ್ರೆ ಇವನ್ ತಾಯಿನೇ ಮೀರಿಸ್ತಾನೆ. ಹಾಗಾಗ್ಬಾರ್ದು. ಏನ್ ಮಾಡ್ತೀಯೋ ಈ ಪ್ರೈಸಲ್ಲಿ? ಬೇಡ್ಕೊಂಡ್ ತಿಂತ್ಯಾ? ಇದೇನಾದ್ರೂ ಊಟ ಕೊಡುತ್ತಾ? ಆದ್ರೆ ನಾನು ಎಲ್ಲಾರನ್ನೂ ಹೊಗಳಿದ್ರು. ಮಾತಾಡ್ತಿದ್ರೆ ಕೆನ್ನೆ ಚೂರಾಗತ್ ನೋಡು. ಯಾರೋ ಏನೋ ಹೊಗಳ್ತಾರೆ ಅಂತ ಬುದ್ಧಿ ಇಲ್ದೆ ಹಾಡ್ತಾ ಕೂತ್ಕೋತ್ಯಾ? ಹಾಡ್ ಹೇಳೋದು ತಪ್ಪಾ ಮೇಡಮ್?
ನೀನ್ ಹಾಡೋದು ತಪ್ಪು. ರೋಡ್ ಮೇಲೆ ಹಾಡ್ ಹಾಡಿದ್ರೆ ಚಿಲ್ರೆ ಸಿಗುತ್ತೆ ಬಿಟ್ರೆ ಯಾವ್ದಕ್ಕೂ ಉಪಯೋಗ ಆಗಲ್ಲ. ಬುದ್ಧಿಯಿಂದ ಓದ್ಕೋ. ನಾನೇ ಏನಾದ್ರೂ ಕೆಲ್ಸ ಕೊಡಿಸ್ತೀನಿ, ಅದನ್ ಮಾಡಿದ್ರೆ ಸಾಕು. ಇನ್ನೊಂದ್ಸಲ ಹಾಡು ಗೀಡು ಅಂದ್ರೆ ಬರೇ. ಎಲ್ರಿಗೂ ಆ ಅಂದ್ರೆ ಅಮ್ಮ ಆದ್ರೆ ಇವನಿಗೆ ಮಾತ್ರ ಅಮಲಾಪುರ ಅಂತೆ. ಇವನ್ಗೆ ಓದೋಕೆ ಬರಲ್ಲ, ದೊಡ್ಡ ದಡ್ಡ ಇವನು. ನಾನಲ್ಲ, ದಡ್ಡಿ ನೀನೇ. ಹೌದು ಗೊತ್ತಾಗುತ್ತೆ. ನಿನ್ಗೆ 1 2 3 ಬರಲ್ಲ, ಆಲ್ಫಾಬೆಟ್ ಕೂಡ ಬರಲ್ಲ. ಏಯ್, ನನ್ ಬಗ್ಗೆ ಹಂಗೆಲ್ಲ ಹೇಳ್ಬೇಡ, ನನ್ಗೆ ಕೋಪ ಬರುತ್ತೆ. ಬಂದ್ರೆ ಏನೀಗ? ಹೌದು, ನೀನು ವೇಸ್ಟ್ ಫೆಲೋ ಕಣೋ. ನಿನಗ್ ಓದಕ್ ಬರಲ್ಲ, ಸಂಗೀತನೂ ಬರಲ್ಲ, ಡಿಸಿಪ್ಲಿನ್ ಕೂಡ ಇಲ್ಲ. ನಿನ್ ಬಾಯಿಗೆ ಏನ್ ಬಂದ್ರು ಅದನ್ನೇ ಮಾತಾಡ್ತೀಯ. ನಿನ್ ಬದುಕು ಇಷ್ಟೇ ಕಣೋ. ಭವಿಷ್ಯದಲ್ಲಿ ನೀನ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ. ನೀನು ಫ್ಯೂಚರ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತೀಯ ಅಂತ ನಿನ್ ತಾಯಿ ನಂಬಿಕೆ ಇಟ್ಕೊಂಡಿದ್ದಾಳೆ. ಆದ್ರೆ ನಿನ್ಗ ಯೋಗ್ಯತೆನೇ ಇಲ್ಲ. ದೇವಸ್ಥಾನದ ಮೆಟ್ಲ ಮೇಲೆ ಭಿಕ್ಷೆ ಬೇಡಕ್ಕೂ ಲಾಯಕ್ಕಿಲ್ಲ. ನೀನ್ ಮಾಡಿರೋ ಪಾಪ ಅಂದ್ರೆ ಆ ಶ್ಯಾಮ ಹೊಟ್ಟೆಲಿ ಹುಟ್ಟಿರೋದೆ ಕಣೋ. ಅದಕ್ಕೆ ನಿನ್ ಬದುಕು ಹೀಗಾಗಿರೋದು. ಇರು, ನಿನ್ ಬಗ್ಗೆ ಮಮ್ಮಿಗ್ ನಾನು ಹೇಳ್ತೀನಿ. ಏನೋ ಏನ್ ಹೇಳೋದು? ಏನೋ ನಿಮ್ಮಮ್ಮಂಗ್ ಹೇಳೋದು? ಚಿಕ್ಕ ಮಕ್ಳು ಮಾಡೋ ಕೆಲ್ಸನ ಇವನ್ ಮಾಡ್ತಿರೋದು? ಇಲ್ಲ ಅತ್ತೆ, ಇವನ್ ತುಂಬಾ ತಪ್ಪುಗಳನ್ನ ಮಾಡ್ತಿದ್ದಾನೆ. ಇದೇ ಅಭ್ಯಾಸ ಆದ್ರೆ ಇವನು ನಮ್ ಕೈಯಿಂದ ತಪ್ಪ ಹೋಗ್ತಾನೆ. ಈಗಿಂದನೇ ನಾವು ಸರಿ ಮಾಡ್ಬೇಕು. ಅಮ್ಮ ಶ್ಯಾಮ, ಇವನಿನ್ನು ಚಿಕ್ಕ ಹುಡುಗನಮ್ಮ. ಬೈದ್ರೆ ಹೆದರ್ಕೋತಾನೆ ಹೊರತು ಅವನ್ ವರ್ತನೆನ ಬದಲಾಯಿಸ್ಕೊಳಲ್ಲ. ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ. ಅದನ್ನ ಇವನ್ಗೆ ಅರ್ಥ ಆಗೋ ತರ ಹೇಳಮ್ಮ. ಎಷ್ಟು ಸಲ ಇವನ್ನ ಕೂರಿಸ್ಕೊಂಡು ಕಂದ ಹೀಗ್ ಮಾಡ್ಬಾರ್ದು, ಹಾಗ್ ಮಾಡ್ಬಾರ್ದು, ಹೀಗ್ ಮಾತಾಡ್ಬಾರ್ದು, ಹಾಗ್ ಮಾಡ್ಬಾರ್ದು ಅಂತ, ಹೀಗ್ ಮಾಡಿದ್ರೆ ತಪ್ಪು, ಹಾಗ್ ಮಾಡಿದ್ರೆ ತಪ್ಪು ಅಂತ ಹೇಳ್ತಾನೆ ಇದೀನಿ ಮಾವ. ಆದ್ರೆ ಇವನ್ ಮಾತ್ರ ಅವನಿಗೆ ಬೇಕಾದನ್ ಮಾಡ್ತಾನೆ ಹೊರತು ನಾವ್ ಹೇಳೋದ್ ಯಾವ್ದು ಕೇಳ್ತಾನೆ ಇಲ್ಲ. ನಾಲ್ಕ್ ಬಾರಿಸಿದ್ರೆ ಇವನ್ ಬುದ್ಧಿ ಬದಲಾಗತ್ತೇನೋ. ನಿನ್ನ ತಾತ, ಅಪ್ಪ ಏನ್ ನಟಿಸ್ತೀಯಪ್ಪ? ನೋಡಿದ್ರ ಮಾವ, ಕೈ ಎತ್ತಿದ್ರೆ ಸಾಕು ಹೇಗ್ ಗಳಕ್ ಶುರು ಮಾಡ್ತಾನೆ ನೋಡಿ. ಆಯ್ತು ಬಿಡಮ್ಮ ಶ್ಯಾಮ, ಇವನು ಇನ್ನೊಂದ್ಸಲ ಹೀಗ್ ಮಾಡಲ್ಲ ಅಲ್ವೇನೋ? 25 ಲಕ್ಷನಾ? ಹೌದು ಮೇಡಮ್, ಜಸ್ಟ್ 25 ಲಕ್ಷನೇ. ಯಾಕೆ? ನಮ್ ಮನೆ ಪಕ್ಕದಲ್ಲಿರೋ ಒಂದ್ ಪ್ಲಾಟ್ನ ಒಬ್ರು ಮಾರ್ತಾ ಇದ್ದಾರೆ. ನಿಜವಾಗ್ಲೂ ಅದ್ರ ಬೆಲೆ 50 ಲಕ್ಷ ಇದೆ. ಆದ್ರೆ ಅವ್ರಿಗೆ ದುಡ್ಡಿಗೆ ಅರ್ಜೆಂಟ್ ಇದೆ, ಅದಕ್ಕೆ 25 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಗೊತ್ತಲ್ಲ ಮೇಡಮ್, ವನಜಾಕ್ಷಿ ಈ ತರ ಬಂಪರ್ ಆಫರ್ ಬಂದಾಗ ಬಿಡಲ್ಲ ಅಂತ. ಆದ್ರೆ ಅವ್ರು ಹೀಗೆ ಅರ್ಧಕ್ಕಿಂತ ಅರ್ಧ ಕಡಿಮೆ ರೇಟಿಗೆ ಹೇಗ್ ಕೊಡ್ತಾ ಇದ್ದಾರೆ? ಹೇಳಿದ್ನಲ್ಲ ಮೇಡಮ್, ಅವ್ರಿಗೆ ಅರ್ಜೆಂಟ್ ಆದಾಗ ಮನುಷ್ಯರು ಬೆಲೆ ಆದ್ರೂ ಆಸ್ತಿ ಬೆಲೆ ಆದ್ರೂ ಹಾಗೆ ಕಡಿಮೆ ಆಗೋಗತ್ತೆ. ಅವ್ರ ಮಗ ಏನೋ ಫಾರಿನ್ಗೆ ಹೋಗೋದಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದ್ಯಂತೆ, ಅದಕ್ಕೆ ಅಷ್ಟು ಕಡಿಮೆ ರೇಟಿಗೆ ಮಾರ್ತಾ ಇದಾರೆ. ಅದಕ್ಕೆ ನಾನ್ ನಿಮ್ಮನ್ ಕೇಳ್ತಾ ಇದ್ದೀನಿ. ಆದ್ರೆ ನಾನ್ ಕೊಡಲ್ಲ. ಅದೇನು ಮೇಡಮ್? ಅದೇನುನಾ? ನೀನ್ 25 ಲಕ್ಷ ದುಡ್ಡು ಕೇಳಿದ ತಕ್ಷಣ ನಿನಗ್ ಕೊಡೋದಕ್ಕೆ ನಾನೇನ್ ಮರದಲ್ಲಿ ದುಡ್ಡು ಬೆಳೆಸ್ತಾ ಇದ್ದೀನಾ? ಮರದಲ್ಲಿ ಬಿಡದೆ ಇರಬಹುದು, ಆದ್ರೆ ಫ್ಯಾಕ್ಟ್ರಿಯಲ್ಲಿ ಇರತ್ತಲ್ವಾ. ಆದ್ರೂ ರಾಜ ಮನ್ಸ್ ಮಾಡಿದ್ರೆ ಯಾವ್ದಕ್ ಕೊರತೆ ಅಂತಾರೆ. ನಿಮಗ್ ದುಡ್ಡು ಕಡಿಮೆನಾ ಮೇಡಮ್? ಒಂದ್ ಕೆಲ್ಸ ಮಾಡ್ತೀನಿ, ಅವ್ರಿಗೆ 25 ಲಕ್ಷ ನಾನೇ ಕೊಟ್ಟು ಆ ಫ್ಲಾಟ್ನ ನಾನೇ ತಗೋತೀನಿ. ಏನಂತೀಯ? ಮೇಡಮ್, ನನ್ ಹೊಟ್ಟೆಗೆ ಹೊಡಿಬೇಡಿ ಮೇಡಮ್. ನಿನಗ್ ಕಮಿಷನ್ ಕೊಡ್ತೀನಿ ಬಿಡು. ಮೇಡಮ್, ನಾನು ಬಿಸ್ನೆಸ್ ಮಾಡೋಳಲ್ವಾ, ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ ಅಲ್ವಾ.
ಆ ಪ್ಲಾಟ್ ತಗೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗತ್ತೆ ಮೇಡಮ್. ಅಂದ್ರೆ ಸಮಯಕ್ಕೆ ಬೇಕಾದಾಗ ಕೈಲಿರತ್ತೆ ಅಂತ. ಆದ್ರೂ ನಿಮ್ಗೆ ಅದ್ಯಾಕೆ ಮೇಡಮ್? ಈ ತರ ಚಿಕ್ಕ ಚಿಕ್ಕ ಪ್ಲಾಟ್ ತಗೊಂಡ್ರೆ ನಿಮ್ ರೇಂಜು ಕಡಿಮೆ ಆಗೋಗುತ್ತೆ ಮೇಡಮ್. ಐಶ್ವರ್ಯ ಅಂದ್ರೇನು, ಈ ತರ ಪ್ಲಾಟ್ ತಗೊಳ್ಳೋದು ಅಂದ್ರೇನು ಅಂತ 4 ಜನ 4 ತರ ಮಾತಾಡ್ಕೋತಾರೆ ಮೇಡಮ್. ಯಾರು ಏನ್ ಅನ್ಕೊಂಡ್ರೆ ನನಗೇನೋ, ನಮ್ಗೆ ಲಾಭ ಬರುತ್ತೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ಅಷ್ಟೇ. ಇದೇನು ಹೀಗ್ ಮಾತಾಡ್ತಾ ಇದ್ದಾರಲ್ಲ, ನನ್ ಜೊತೆ ಆಟ ಆಡ್ತಾ ಇದ್ದಾರಾ ಇಲ್ಲ ನಿಜವಾಗ್ಲೂ ಆ ಪ್ಲಾಟ್ ತಗೋಬೇಕು ಅಂತ ಅನ್ಕೊಂಡಿದ್ದಾರಾ? ಏನಂತ್ಯ? ಅದೇ ಅಂತೀನಿ ಮೇಡಮ್, ಇದೊಂದ್ಸಲ ನನ್ ಮಾತಿಗೆ ಒಪ್ಪಿ ನಾನ್ ಕೇಳ್ದಷ್ಟು ದುಡ್ಡು ಕೊಟ್ಬಿಡಿ ಮೇಡಮ್. ನೀವ್ ಹೇಗೂ ನಂಗೆ ಕೆಲಸ ಹೇಳ್ತಾ ಇರ್ತೀರಲ್ವಾ, ನೀವ್ ಹೇಳಿರೋ ಕೆಲಸ ಮಾಡ್ತಾ ಆ ದುಡ್ಡನ್ನೆಲ್ಲ ತೀರಿಸ್ಬಿಡ್ತೀನಿ. ಏನು, ನಾನ್ ಹೇಳೋ ಕೆಲ್ಸ ಮಾಡಿ ಆದಷ್ಟು ಬೇಗ ದುಡ್ಡನ್ನ ತೀರಿಸ್ತ್ಯಾ? ಅಂದ್ರೆ ವಾಪಸ್ ಕೊಡಲ್ವಾ? ನೀನ್ ಕೇಳ್ತಿರೋದು ಸಾಲ ಅಲ್ವಾ? ಸುಮ್ನಿರಿ ಮೇಡಮ್, ನಿಮ್ಗೂ ನನ್ಗೂ ಮಧ್ಯ ಋಣಾನು ಬಂದ ಯಾಕೆ? ಸಹಾಯಕ್ಕೆ ಸಹಾಯ ಅನ್ಕೊಂಡ್ ಹೋಗೋಣ. ನಾವು ಬಡವರಲ್ವಾ ಪೂರ್ಣ, ನಮಗೆ ಹೊಸ ಹೊಸ ಆಸೆ ತೋರಿಸಿ ಅವರು ಬುಟ್ಟಿಗೆ ಹಾಕೋತಿದ್ದಾರೆ. ಫ್ರೀ ಅಂದ ಕೂಡ್ಲೆ 500 ಅಲ್ವಾ ಅಂದ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ಸಾಲ ಸೋಲ ಮಾಡಿ ಅಪ್ಲಿಕೇಶನ್ ತಗೋತೀವಿ. ಅವರು ಆ ದುಡ್ಡನ್ನ ನುಂಗ್ ಹಾಕ್ತಾರೆ. ಆಮೇಲೆ ನಮ್ಮನ್ನ ನಂಬ್ಸೋಕೋಸ್ಕರ ಪರೀಕ್ಷೆ ಇಡ್ತಾರೆ. ಆದ್ರೆ ಸೀಟು ಮಾತ್ರ ಕೊಡಲ್ಲ ಪೂರ್ಣ. ಎಲ್ರು ನಿಮ್ ಹಾಗೆ ಇರ್ತಾರೆ ಅನ್ಕೋಬೇಡಿ. ಒಳ್ಳೆಯವರು 4 ಜನಕ್ಕೆ ಸಹಾಯ ಮಾಡೋರು ಕೂಡ ಇರ್ತಾರೆ. ಅಯ್ಯೋ ಪೂರ್ಣ, ನನ್ನ ನಂಬದೇ ಇದ್ರು ಪರವಾಗಿಲ್ಲ ಪೂರ್ಣ, ಆದ್ರೆ ಅವ್ರನ್ನ ಮಾತ್ರ ನಂಬಿ ಮೋಸ ಹೋಗ್ಬೇಡ ಅಂತಿದ್ದೀನಿ. ಇಷ್ಟಕ್ಕೂ ಇವನು ಪರೀಕ್ಷೆ ಬರೆದು ಮಾಡೋದೇನಿದೆ? ಈಗ ಓದ್ತಿರೋ ಸ್ಕೂಲಲ್ಲಿ ಚೆನ್ನಾಗೇ ಓದ್ತಿದ್ದಾನಲ್ಲ, ಅಲ್ಲೇ ಓದ್ಲಿ ಬಿಡು. ಇವಾಗ ನೀವು ಹೇಳಿದ್ ಸಾಕು, ನಿಲ್ಸಿ. ಏನದು? ಕೃಷ್ಣ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ದಾನೆ ಮೇಡಮ್. ಅದಕ್ಕೆ ಅವನನ್ನ ಪರೀಕ್ಷೆ ಬರ್ಸೋಣ ಅಂತ. ಸರಿ ಬರ್ಸು. ಆ ವಿಷಯ ನನಗ್ಯಾಕೆ ಹೇಳ್ತಿದ್ಯಾ? ಅದು ಮೇಡಮ್, ಅದಕ್ಕೆ ಒಂದು 500 ರೂಪಾಯಿ ಫೀಸ್ ಕಟ್ಬೇಕಂತೆ. ಆ ದುಡ್ಡು ನೀವು ಕೊಟ್ರೆ ನಾನು ಫೀಸ್ ಕಟ್ಟಿ ಕೃಷ್ಣನ್ ಕೈಲಿ ಪರೀಕ್ಷೆ ಬರೆಸ್ತೀನಿ. ಅವನಿಗೆ ಪರೀಕ್ಷೆ ಬರ್ಸೋದು ಬೇಕಾಗಿಲ್ಲ. ಮೊದ್ಲು ನೀನ್ ಅವನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಾನ್ ಹೇಳಿದ ಕೆಲ್ಸ ಮಾಡು. ಆದ್ರೆ ಮೇಡಮ್, ಪೂರ್ಣ ನೋಡು, ನೀನ್ ಅವತ್ ಮಾಡಿದ ಚಿಕನ್ ಕರಿ ತುಂಬಾ ಚೆನ್ನಾಗಿತ್ತು. ಅವತ್ ಬಂದಿದ್ ಗೆಸ್ಟ್ ಎಲ್ರೂ ಹೇಳಿದ್ರು. ಇವತ್ತು ಕೂಡ 3 ಜನ ಗೆಸ್ಟ್ ಬರ್ತಾ ಇದಾರೆ. ಅವ್ರಿಗೋಸ್ಕರ ಚಿಕನ್ ಕರಿ, ಸಾಂಬಾರ್, ತೆಂಗಿನಕಾಯಿ ಚಟ್ನಿ ಎಲ್ಲ ರೆಡಿ ಮಾಡು. ನೀವ್ ಹೇಳಿದ್ದನ್ನೆಲ್ಲ ಮಾಡ್ತೀನಿ ಮೇಡಮ್. ದಯವಿಟ್ಟು 500 ರೂಪಾಯಿ ಕೊಡಿ ಮೇಡಮ್. ಏನ್ ಪೂರ್ಣ, ದಿನ ದಿನಕ್ಕೂ ತುಂಬಾನೇ ಬದಲಾಗ್ತಿದ್ಯಾ? ನಾನ್ ಕೊಡಲ್ಲ ಅಂತ ಹೇಳಿದ್ಮೇಲೂ ಕೇಳ್ತಿದ್ಯಾ ಅಂದ್ರೆ ಏನಿದಕ್ಕೆ ಅರ್ಥ? ಬೇಡ್ಕೋತಿದ್ಯಾ ಅಂತನಾ ಅಥವಾ ಆರ್ಡರ್ ಮಾಡ್ತಿದ್ಯಾ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ಮೇಡಮ್, ನಾನು ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ. ಹಾಗಾದ್ರೆ ಹೋಗಿ ನಾನ್ ಹೇಳಿದ ಕೆಲ್ಸ ಎಲ್ಲ ಮಾಡು. ಟೀಚರ್ ಅಮ್ಮ, ನಮಸ್ತೆ ಟೀಚರ್. ನಮಸ್ತೆ ಟೀಚರ್. ನಮಸ್ತೆ ಕೃಷ್ಣ. ಕೃಷ್ಣ ಬರ್ದಿರೋ ಎಕ್ಸಾಮ್ ರಿಸಲ್ಟ್ ಬಂದಿದೆ. ನಮ್ ಕೃಷ್ಣ ಪಾಸ್ ಆಗಿದ್ದಾನಾ ಟೀಚರ್? ಪಾಸ್ ಆಗಿರೋದಷ್ಟೇ ಅಲ್ಲಮ್ಮ, ಎಲ್ರಿಗಿನ್ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾನೆ. ಕೃಷ್ಣ ಬಹಳ ದೊಡ್ಡ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದಾನೆ. ನನಗ್ ಮೊದ್ಲೇ ಗೊತ್ತಿತ್ತು ಟೀಚರ್, ನನ್ ಕೃಷ್ಣ ಪಾಸ್ ಆಗೇ ಆಗ್ತಾನೆ ಅಂತ. ಅಮ್ಮ ಪೂರ್ಣ, ಇಷ್ಟು ವರ್ಷದಿಂದ ಕೃಷ್ಣನ್ ತರ ಓದೋ ಮಕ್ಕಳನ್ನ ನಾನು ಇಷ್ಟು ವರ್ಷ ಎಲ್ಲೂ ನೋಡಿಲ್ಲ. ಒಂದ್ಸಲ ನೋಡಿದ್ರೆ ಸಾಕು ಹಾಗೆ ಹೇಳ್ಬಿಡ್ತಾನೆ. ಅವನ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಸರಸ್ವತಿ ಅನ್ನೋದು ಎಲ್ರಿಗೂ ಒಲಿಯಲ್ಲ, ಆದ್ರೆ ನಿಮ್ ಮಗುಗೆ ಸರಸ್ವತಿ ದೇವಿಯ ಕಟಾಕ್ಷ ಇದೆ. ಅದಕ್ಕೆ ಅಷ್ಟ್ ಚೆನ್ನಾಗಿ ಓದ್ತಾ ಇದ್ದಾನೆ. ನಿಮಗೆ ಎಷ್ಟು ಅಡೆತಡೆ ಆದ್ರೂ, ಎಷ್ಟು ಕಷ್ಟ ಆದ್ರೂ, ಯಾವ ಪರಿಸ್ಥಿತಿಲೂ ಕೃಷ್ಣನ್ ಓದ್ ಮಾತ್ರ ನಿಲ್ಲಿಸ್ಬೇಡಿ. ಅಗತ್ಯ ಬಂದ್ರೆ ನೀವೊಂದು ಹೊತ್ತು ಉಪವಾಸ ಇದ್ರೂ ಸರಿ, ಕೃಷ್ಣನ್ ಚೆನ್ನಾಗಿ ಓದಿಸ್ಬೇಕು. ಸರಿ ಟೀಚರ್. ಖಂಡಿತವಾಗ್ಲೂ ಈ ದೇಶ ಮೆಚ್ಚೋಷ್ಟು ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ನಿಮ್ ಮಗ.
ಕೃಷ್ಣ ಚೆನ್ನಾಗಿ ಓದ್ಕೋ. ಆಯ್ತು ಟೀಚರ್. ಬರ್ತೀನಿ. ಸರಿ ಟೀಚರ್. ಬಾಯ್ ಟೀಚರ್. ಬಾಯ್. ಹಲೋ, ಹೇಳಿ ಮೇಡಮ್, ದುಡ್ಡು ಕೊಡ್ತೀರಾ? ಇಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿದ್ದು? ಏನ್ ವನಜಾಕ್ಷಿ, ಒಂದ್ಸಲ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ನನ್ ಮೇಲ್ ರೆಸ್ಪೆಕ್ಟ್ ಹೊರಟೋಯ್ತಾ? ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ನೀವ್ ಯಾಕೆ ಫೋನ್ ಮಾಡಿದ್ದೋ ಅದನ್ನ ಹೇಳಿ ಸಾಕು. ನಿನ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಮತ್ತೆ ಯಾರ ಮನೆ ಮುಳುಗಿಸ್ಬೇಕು? ಏನು? ಅದೇ ಏನು ಆ ಇಂಪಾರ್ಟೆಂಟ್ ವಿಷಯ ಅಂತ ಕೇಳ್ತಾ ಇದ್ದೀನಿ. ನೀನ್ ಕೇಳಿದ ದುಡ್ಡಿನ ಬಗ್ಗೆ. ದುಡ್ಡಾ? ಹೌದು. ಆ ವಿಷಯನೇ ಒಂದ್ಸಲ ಮನೆಗ್ ಬರ್ತೀಯಾ? ಅಯ್ಯೋ ಮೇಡಮ್, ದುಡ್ಡಿನ ವಿಷಯ ಆದ್ರೆ ಖಂಡಿತ ಬರ್ತೀನಿ. ಈಗ್ಲೇ ಹೊರಡ್ತೀನಿ. ಇವಾಗಲ್ಲ, 12 ಗಂಟೆಗೆ ಬಾ. ಸರಿ ಮೇಡಮ್, 12 ಗಂಟೆಗೆ 1 ನಿಮಿಷ ಕೂಡ ಲೇಟ್ ಆಗಲ್ಲ. ಇಡ್ತೀನಿ ಮೇಡಮ್. ವನಜಾಕ್ಷಿ, ದುಡ್ಡಿನ ಮೇಲೆ ನಿಂಗ್ ಅಷ್ಟ ಆಸೆನಾ? ದುಡ್ಡಿನ ವಿಷಯಕ್ಕೆ ವ್ಯತ್ಯಾಸ ಬಂದ್ರೆ ಯಾರ್ ಏನು ಅನ್ನೋದನ್ನು ಕೂಡ ಮರ್ತು ಮಾತಾಡ್ತೀಯಾ? ಎನಿವೇ, ನನ್ ಗುಟ್ಟು ರಟ್ಟಾಗದೆ ಇರೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಮೇಡಮ್ ಹೆದ್ರಿದ್ದಾರೆ ಅನ್ಸುತ್ತೆ. ಹೌದು, ಮತ್ತೆ ಈ ವನಜಾಕ್ಷಿ ಬಗ್ಗೆ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ನನ್ನನ್ನ ಕಡಿಮೆ ಅಂದಾಜ್ ಮಾಡಬಾರ್ದು. ಮಾತಲ್ಲೇ ಆಗಲ್ಲ ಅನ್ಬಿಟ್ರು. ಆದ್ರೆ ನಾನ್ ಕೊಟ್ಟಿರೋ ವಾರ್ನಿಂಗ್ ಹೆದರ್ಕೊಂಡು ಕೇಳ್ದಷ್ಟು ದುಡ್ಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಆಯ್ತು. ಈ ದುಡ್ಡು ಬಂದ್ರೆ ನನ್ನ ಅದೃಷ್ಟ. ಇನ್ಮೇಲೆ ಆ ಮೇಡಮ್ ಜೀವನ ನನ್ನ ಕೈಲಿದೆ. ಮಕ್ಕಳನ್ನ ಬದಲಾಯಿಸಿದ ಕಾರಣಕ್ಕೆ ಮೇಡಮ್ನ ಆಟ ಆಡ್ಕೋಬಹುದು. ನಂಗೆ ಬೇಕಾದಷ್ಟು ದುಡ್ಡನ್ನ ಅವ್ರಿಂದ ತಗೊಳ್ಬಹುದು. ಅಮ್ಮ, ನೀವಿಲ್ಲಿಗೆ ದಾರಿ ತಪ್ಪಂದ್ರೆ ಏನು? ನಿಮ್ ಮಗ ಓದೋ ಸ್ಕೂಲು ಇದಲ್ಲ. ಇಲ್ಲಿ ದೊಡ್ಡ ದೊಡ್ಡವ್ರ ಮಕ್ಕಳು ಓದ್ತಾರೆ. ಇಲ್ಲ ಸರ್, ನಾನು ಕೃಷ್ಣನ್ನ ಈ ಸ್ಕೂಲಿಗೆ ಸೇರ್ಸೋಕ್ ಬಂದಿದ್ದೀನಿ. ಕೇಳೋರಿದ್ರೆ ಏನಾದ್ರೂ ಹೇಳ್ತಾರೆ. ಹೋಗಮ್ಮ, ಹೋಗಿ. ಇಂಥ ಸ್ಕೂಲಲ್ಲಿ ಓದ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ಆ ಅರ್ಹತೆ ಕೆಲವೇ ಜನಕ್ಕಿರುತ್ತೆ. ನಿಮ್ ಮುಖ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ ನನಗೆ. ಆ ಅರ್ಹತೆ ನನಗಿದೆ. ನನಗೆ ಕ್ಷಮಿಸಿ ಮೇಡಮ್, ನಾನು ನಿಮ್ಮ ಹತ್ರ ಏನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಸರ್, ನೀವೇನೂ ತಪ್ಪು ಹೇಳಲಿಲ್ಲ. ಇಂಥ ಸ್ಕೂಲಲ್ಲಿ ಓದಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ನನ್ನ ಮಗ ಕಷ್ಟದ ಮಧ್ಯೆ ಬೆಳೆದ್ರು ಇಂಥ ದೊಡ್ಡ ಸ್ಕೂಲಲ್ಲಿ ಓದೋ ಅದೃಷ್ಟ ಸಿಕ್ಕಿದೆ. ಈ ವಿಷಯನ ಒಳಗ್ ಸರ್ಗ್ ಹೇಳ್ಬೇಡಿ ಮೇಡಮ್. ಮೇಡಮ್ ಮೇಡಮ್ ಬೇಗ ದುಡ್ಡು ಕೊಟ್ರೆ ಹೊರಟೋಗ್ತೀನಿ. ಟೆನ್ಷನ್ ಮಾಡ್ಕೋಬೇಡ ವನಜಾಕ್ಷಿ, ಕೊಡ್ತೀನಿ. ವನಜಾಕ್ಷಿ, ನೀನ್ ತುಂಬಾ ಒಳ್ಳೆಯವಳು. ನನ್ಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ. ನಾನ್ ಮಾಡಿದ ಪ್ರತಿ ಕೆಲ್ಸದಲ್ಲೂ ಜೊತೆಗೇ ಇದ್ದೆ. ಇಷ್ಟು ದಿನ ನಾನೇನ್ ಮಾಡಿದ್ರು, ಏನ್ ಹೇಳಿದ್ರು ಅದು ತಪ್ಪೋ ಅಲ್ವೋ ಅಂತ ಯೋಚನೆನೂ ಮಾಡ್ದೆ ಮಾಡ್ತಾ ಬಂದಿದ್ಯಾ. ನನ್ ಒಳ್ಳೇದನ್ನೇ ಬಯಸೋ ನಿನ್ನ ದುಡ್ಡಿಗೋಸ್ಕರ ದೂರ ಮಾಡ್ಕೋಬಾರ್ದು. ಈಗಷ್ಟೇ ಅಲ್ಲ, ಯಾವತ್ತೂ ಆ ಕೆಲಸ ಮಾಡಲ್ಲ. ನಿನ್ಗೆ ಲ್ಯಾಂಡ್ ಕಡಿಮೆ ರೇಟಿಗೆ ಸಿಗ್ತಿದೆ ಅಂತ ಅದನ್ನ ನೀನ್ ಸ್ವಂತ ಮಾಡ್ಕೋಬೇಕು ಅಂತ ನೀನ್ ನನ್ನ ದುಡ್ಡು ಕೇಳ್ತಿದ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ನಿನ್ಗೀಗ್ಲೇ ದುಡ್ಡು ಕೊಡ್ಬೇಕು ಅಂತಾನೂ ನನಗ್ ಗೊತ್ತು. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ. ಏನ್ ಮೇಡಮ್, ನೀವು ದುಡ್ಡು ಕೊಡ್ತೀರಾ ಅಂತ ಇಷ್ಟು ಖುಷಿಯಾಗಿ ಇಲ್ಲಿಗೆ ಬಂದ್ರೆ ಈಗ ನೋಡಿದ್ರೆ ಇಲ್ಲ ಅಂತಿದ್ದೀರಲ್ಲ? ವನಜಾಕ್ಷಿ, ಸ್ವಲ್ಪ ಪೇಷನ್ಸ್ ಇಂದ ನಾನು ಹೇಳೋದ್ ಕೇಳು. ನಿನಗ್ ಕೊಡ್ತೀನಿ ಅಂದಿರೋ ದುಡ್ಡು ಎಲ್ಲಿಗೂ ಹೋಗಲ್ಲ. ಖಂಡಿತ ಕೊಡ್ತೀನಿ. ನಿನಗ್ ಗೊತ್ತಲ್ವಾ ನನಗೀಗ ಕುತ್ತಿಗೆ ತನಕ ಕಷ್ಟ ಇದೆ ಅಂತ, ನನ್ ಕಂಪನಿ ನಷ್ಟದಲ್ಲಿ ರನ್ ಆಗ್ತಿದೆ ಅಂತ. ಅದನ್ನ ಲಾಭದ ಕಡೆ ತಗೊಂಡು ಹೋಗೋದಕ್ಕೆ ಪಬ್ಲಿಸಿಟಿ ಮಾಡಿಸ್ದೆ. ಹೊಸ ಹೊಸ ಮಸಾಲೆನೂ ತಯಾರು ಮಾಡಿಸ್ದೆ. ಅದಕ್ಕೆ ಬೇಕಾಗೋ ವಸ್ತುಗಳಿಗೆ ತುಂಬಾ ಅಮೌಂಟ್ ಪೇ ಮಾಡ್ದೆ. ಹೇಗಾದ್ರೂ ಸರಿ
ಕಂಪನಿ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ನನ್ನ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡ್ದೆ. ಹೀಗಿರುವಾಗ ನನ್ಗೆ ಹೆಂಗ್ ದುಡ್ಡು ಕೊಡ್ತೀರಾ ಮೇಡಮ್? ನನ್ಗೊಂದು ತಿಂಗಳ ಟೈಮ್ ಕೊಡು. ಅಷ್ಟ್ರಲ್ಲಿ ಹೊಸ ಡಿಸ್ಟ್ರಿಬ್ಯೂಟರ್ನ ಹುಡುಕಿ ಸೇಲ್ಸ್ ನ ಜಾಸ್ತಿ ಮಾಡಿ ಹೇಗಾದ್ರೂ ಮಾಡಿ ನಿನಗ್ ಕೊಡ್ಬೇಕಾಗಿರೋ ದುಡ್ಡನ್ನ ನಿನಗ್ ಕೊಡ್ತೀನಿ. ಅಷ್ಟು ಟೈಮ್ ಇಲ್ಲ ಮೇಡಮ್. 1 ತಿಂಗಳು ಟೈಮ್ ಇದ್ದಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ ಹೇಳಿ? ಲ್ಯಾಂಡ್ ಓನರ್ಸ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತಿದ್ದಾರೆ. ವನಜಾಕ್ಷಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನ್ ಮೇಡಮ್? ಅವ್ರಿಗೆ ದುಡ್ಡು ಅರ್ಜೆಂಟ್ ಅಂತಿರೋದ್ರಿಂದ ನೀನೇ ಎಲ್ಲಾದ್ರೂ ಬಡ್ಡಿಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೋ, ಕಟ್ಟು. ಬಡ್ಡಿ ಅಂದ್ರೆ? ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಯ್ತು. ಆ ಬಡ್ಡಿ ಕೂಡ ನಾನೇ ಕಟ್ತೀನಿ. ಎಷ್ಟಾದ್ರೂ ಪರವಾಗಿಲ್ಲ, ನಾನೇ ಕಟ್ತೀನಿ. ನನಗೆ ನಿನಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಅದು ಆಗಲ್ವಲ್ಲ ಮೇಡಮ್. ಯಾರನ್ನ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ. ಇರೋರು ಯಾರು ಕಡಿಮೆ ಬಡ್ಡಿ ಕೊಡೋದಿಲ್ಲ. ಇವನಪ್ಪ ಇವನಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂಕಲ್. ಈ ಟ್ರಸ್ಟ್ ಅಲ್ಲಿ ಮಾಡಿರೋ ಎಕ್ಸಾಮ್ ಅಲ್ಲಿ ಇವನು ಪಾಸ್ ಆಗಿ ಈ ಸ್ಕೂಲಲ್ಲಿ ಸೀಟ್ ತಗೊಂಡ. ಇಲ್ಲೇನೋ ಓದ್ತೀನಿ ಅಂತ. ಇದಕ್ಕೂ ಮೊದ್ಲು ಇವನು ಚಿಕ್ಕ ಸ್ಕೂಲಲ್ಲಿ ಓದ್ತಿದ್ದ ಆಂಟಿ. ಇವನ ಅದೃಷ್ಟ ಚೆನ್ನಾಗಿದೆ, ಈಗ ಈ ಸ್ಕೂಲಿಗೆ ಬಂದ. ಅದು ಕೂಡ ನಮ್ ಕ್ಲಾಸಿಗೆ ಬಂದಿದ್ದಾನೆ. ಅದು ಅದೃಷ್ಟ ಅಲ್ಲ, ಈ ಮಗು ಟ್ಯಾಲೆಂಟ್. ನೀವೆಲ್ಲ ಇವನ್ನ ಯಾಕೆ ಹೀಗ್ ನೋಡ್ತಿದ್ದೀರಾ? ಹಾಗ್ ಮಾಡೋದು ತಪ್ಪು. ನೀವ್ ನಗ್ತಿರೋ ಈ ಕೃಷ್ಣನೇ ನಿಮ್ ಜೊತೆ ಫ್ರೀಯಾಗಿ ಓದ್ತಿದ್ದಾನೆ. ಆದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ರೇನೆ ಓದ್ತಿರೋದು. ಕೃಷ್ಣನ್ಗೂ ನಿಮ್ಗೂ ಇರೋ ವ್ಯತ್ಯಾಸ ಏನು ಅಂತ ಅರ್ಥ ಆಯ್ತಾ? ಯಾರಿಗ್ ಟ್ಯಾಲೆಂಟ್ ಇದೆ ಅಂತ ನೋಡ್ತಿದ್ದೀರಾ? ಚಿಕ್ಕ ಸ್ಕೂಲಲ್ಲಿ ಓದ್ತಿರೋ ಈ ಮಗುಗೆ ಇವನ್ ಒಳ್ಳೆತನಕ್ಕೆ ಓದ್ಬೇಕು ಅನ್ನೋ ಛಲಕ್ಕೆ ಇವತ್ತು ಇಂಥ ದೊಡ್ಡ ಸ್ಕೂಲಲ್ಲಿ ಫ್ರೀ ಅಡ್ಮಿಷನ್ ಸಿಕ್ಕಿದೆ. ನೀವೆಲ್ರೂ ಇವನ್ನ ಕೀಳಾಗಿ ನೋಡ್ತಿದ್ದೀರಾ ಅಲ್ಲ? ಕೃಷ್ಣನ್ಗಿರೋ ಟ್ಯಾಲೆಂಟ್ ನಿಮ್ಮಲ್ಲಿ ಒಬ್ರಿಗಾದ್ರೂ ಇದೆಯಾ? ಇಲ್ಲ. ಅದಕ್ಕೆ ಎಲ್ರಿಗೂ ಅಮ್ಮನ್ ಹಾಗೆ ಹೇಳ್ತಿದ್ದೀನಿ, ಕೃಷ್ಣನ್ನ ಶತ್ರು ಹಾಗೆ ನೋಡ್ದೆ ನಿಮ್ ಫ್ರೆಂಡ್ ತರ ನೋಡಿ. ನೋಡ್ತಾ ಇದ್ದೀರಾ, ನೀವೆಷ್ಟೇ ಮಾತಾಡಿದ್ರು ಕೃಷ್ಣ ಮಾತ್ರ ಹೇಗ್ ನಗ್ತಾ ಉತ್ತರ ಕೊಡ್ತಿದ್ದಾನೆ. ಸ್ವಲ್ಪನೂ ನಿಮ್ಮ ಹಾಗೆ ತಮಾಷೆ ಮಾಡ್ತಿಲ್ಲ. ಅವನಿ ನಗುನೆ ಅವನ್ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡ್ಸೋ ಹಾಗಿದೆ. ಅದಕ್ಕೆ ಇವತ್ತಿಂದ ನೀವೆಲ್ರೂ ಕೃಷ್ಣನ್ ಜೊತೆ ಫ್ರೆಂಡ್ಸ್ ಆಗ್ಬೇಕು, ಎಲ್ರೂ ಒಟ್ಟಿಗೆ ಇರ್ಬೇಕು. ಇವತ್ತಿಂದನೇ ಎಲ್ರೂ ಕೃಷ್ಣನ್ ಜೊತೆ ಫ್ರೆಂಡ್ ಆಗ್ಬೇಕು. ಎಲ್ರೂ ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಬ್ಬ ಡ್ರೈವರ್ ಮಗನ್ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದೇನಾಂಟಿ? ಯಾರ ಹತ್ರನೂ ಹಾಗೆಲ್ಲ ಮಾತಾಡ್ಬಾರ್ದು. ನಿನ್ಗೆ ಇಷ್ಟು ಚೆನ್ನಾಗಿರೋ ಹೇರ್ ಸ್ಟೈಲ್ ಇದೆ ಅಂದ್ರೆ ಅದಕ್ಕೆ ಯಾರ್ ಕಾರಣ? ಹೇರ್ ಸ್ಟೈಲಿಸ್ಟ್. ನೀನ್ ಇಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಯಾರು? ಒಬ್ಬ ಟೇಲರ್. ನೀನ್ ಡೈಲಿ ಸ್ಕೂಲಿಗೆ ಬರ್ತಿದ್ಯಾ ಅಂದ್ರೆ ಅದಕ್ಕೆ ಯಾರ್ ಕಾರಣ? ಡ್ರೈವರೇ ಅಲ್ವಾ? ಹೇಳಪ್ಪ. ಹೌದಾಂಟಿ. ಇವ್ರಷ್ಟೇ ಅಲ್ಲಪ್ಪ, ಈ ತರ ಕೆಲ್ಸ ಎಲ್ಲ ಯಾರು ಮಾಡದೇ ಇದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗತ್ತೆ.